ಕಣ್ಣು ಮುಚ್ಕೊಂಡಿದ್ದಿ, ಕತ್ಲು ಕಾಣಿಸ್ತಾ ಇತ್ತು. ಈಗ ಏನ್ ಕಾಣಿಸ್ತಿದೆ ನಿಮಗೆ? ಬೆಳಕು. ಏನ್ ಕಾಣಿಸ್ತಿದೆ? ಕರೆಕ್ಟಾ? ಓಕೆ. ಸೊ ಈಗ ಕತ್ಲು ಕಾಣಿಸ್ತಾ ಇತ್ತು, ಬೆಳಕು ಅಂದ್ರೆ ಎರಡಿದೆ ನೋಡಿ. ಎಲ್ಲಾದ್ರಲ್ಲೂ ಕೂಡ ಎರಡು ವಿಚಾರಗಳನ್ನ ನಾವು ಗಮನ ಕೊಡ್ತೀವಿ. ಯಾವುದು? ಒಂದು ಕತ್ಲೆ, ಒಂದು ಬೆಳಕು, ಒಂದು ಹಿಂದೆ, ಒಂದು ಮುಂದೆ. ಕರೆಕ್ಟಾ? ಒಂದು ಮೇಲೆ, ಒಂದು ಕೆಳಗೆ, ಎಲ್ಲ ಇದೆ ಅಲ್ಲ. ಹಾಗಾದ್ರೆ ನಾನು ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಒಳ್ಳೆದಿದೆ, ಒಂದು ಕೆಟ್ಟದಿದೆ. ಒನ್ ಇಸ್ ಗುಡ್, ಅನದರ್ ಒನ್ ಇಸ್ ಬ್ಯಾಡ್ ಅಂತ ಹೇಳಿದೆ. ಕರೆಕ್ಟಾ ಮಕ್ಕಳ? ಸೊ ನಾವು ಯಾವ್ದ್ರ ಕಡೆ ಹೋಗ್ಬೇಕು? ಒಳ್ಳೇದ್ರ ಕಡೆ ಹೋಗ್ಬೇಕು. ಸೊ ಒಳ್ಳೇದು ಬೆಳಕಲ್ಲಿರುತ್ತಾ ಕತ್ಲೆಯಲ್ಲಿರುತ್ತಾ? ಬೆಳಕಲ್ಲಿರುತ್ತೆ. ಕರೆಕ್ಟಾ? ಈಗ ಕಣ್ಣು ಮುಚ್ಕೊಂಡು ನಾನು ನಡ್ಕೊಂಡು ಹೋದೆ ಅಂತ ಹೇಳಿದ್ರೆ ನನ್ಗೇನೋ ಒಂದು ಅಡ್ಡ ಬರುತ್ತೆ, ನಾನು ಬೀಳ್ತೀನಿ. ಬಿಕಾಸ್ ಐ ಆಮ್ ಎ ಕಾಮನ್ ಪರ್ಸನ್. ಕತ್ಲೆಯೂ ಕೂಡ ನಾನು ಅದನ್ನ ಕರೆಕ್ಟ್ ದಾರಿ ಹೋಗ್ಬೇಕು ಅಂದ್ರೆ ನನಗೆ ಸ್ಕಿಲ್ಸ್ ಬೇಕು. ಅಂದ್ರೆ ನಾನು ಅದರಲ್ಲಿ ಕಲ್ತ್ಕೊಂಡಿರ್ಬೇಕು, ಹೇಗೆ ಹೋಗೋದು, ಹೇಗೆ ಓಡಾಡೋದು ಅಂತ. ಈಗ ನೀವೆಲ್ಲ ಆನ್ಲೈನ್ ಅಲ್ಲಿ ನೋಡ್ತಿರ್ತೀರಾ, ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಕಲರ್ಸ್ ನ ಹಿಂಗಂದು ಹಂದು ಮಕ್ಕಳು ಹೇಳ್ತಿರ್ತಾರೆ. ಪಿಂಕ್ ಕಲರ್, ಗ್ರೀನ್ ಕಲರ್, ಬ್ಲಾಕ್ ಕಲರ್, ಗಾಂಧಾರಿ ವಿದ್ಯೆ. ಅದು ಒಂದು ಸ್ಕಿಲ್. ಏನದು? ಸ್ಕಿಲ್. ಅದ್ ನಮಗ್ ಗೊತ್ತಾ? ಹಾಗಿದ್ರೆ ಸ್ಕಿಲ್ಸ್ ನಮ್ಗೆ ಗೊತ್ತಿಲ್ಲ ಅಂತಂದ್ಮೇಲೆ ನಾವು ನೀಟಾಗಿ ಬೆಳಕಿರುವಂತ ಒಂದು ಕರೆಕ್ಟ್ ದಾರಿಯಲ್ಲಿ ಹೋಗ್ಬೇಕು. ಕರೆಕ್ಟಾ? ಓಕೆ. ಸೊ ಇವಾಗ ನಿಮಗೆ ನೀವ್ಯಾರು? ಸ್ಟೂಡೆಂಟ್. ನೀವ್ಯಾರು? ಇನ್ನೊಂದು ನಾನೇನ್ ಮಕ್ಳಿಗೆ ಹೇಳ್ತೀನಿ ಅದನ್ನ ಬಂದು ನೀವು ಕೂಡ ಟೀಚರ್ಸ್ ಆದವರು ಟೀಚರ್ ಅಂತ ಅಪ್ಲೈ ಮಾಡ್ಕೊಳ್ಳಿ. ಓಕೆ? ಸ್ಟೂಡೆಂಟ್. ಓಕೆ? ಯಾರಿಗೆ? ಸ್ಟೂಡೆಂಟ್. ಸೊ ಈ ಒಂದು ಸ್ಟೂಡೆಂಟ್ ಲೈಫ್ ಅಲ್ಲಿ ಎರಡು ರೀತಿ ಇದೆ. ಎರಡು ರೀತಿ. ಏನು ಅನ್ಸಿದ್ರೆ ಹೇಳಿ. ಏನ್ ಅನ್ನಿಸ್ತು ನಿಮಗೆ? ಹೇಳಿ. ಏನಿರ್ಬೋದು ಲೈಫಲ್ಲಿ? ಒಂದು ಗುಡ್ಡು, ಒಂದು ಬ್ಯಾಡ್. ಒಂದು ಗುಡ್ಡು, ಇನ್ನೊಂದೇನಿದೆ ನಮ್ಮಲ್ಲಿ? ಬ್ಯಾಡ್. ಈ ಗುಡ್ ಹಿಂದೆ ಹೋದ್ರೆ ಏನೇನ್ ಸಿಗುತ್ತೆ, ಈ ಬ್ಯಾಡ್ ಹಿಂದೆಗಡೆ ಹೋದ್ರೆ ಏನೇನ್ ಸಿಗುತ್ತೆ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. ಕರೆಕ್ಟಾ? ಈಗ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಒಳಗಡೆ ಗುಡ್ ಇದೆ ಮತ್ತೆ ಬ್ಯಾಡ್ ಇದೆ. ಸೊ ಈಗ ನಾವು ಅದಕ್ಕೆ ಒಂದು ಅರ್ಥ ಕೊಡ್ತೀವಿ. ಗುಡ್ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತ ಡಿಸೈರ್ಸ್, ವಿಶ್. ಏನದು? ವಿಶ್. ಏನಿದು? ವಿಶ್. ದ ಸೆಕೆಂಡ್ ಪಾರ್ಟ್ ಬ್ಯಾಡ್ ಅಂತ ಹೇಳಿದ್ರೆ ಅದರೊಳಗಡೆ ಇರುವಂತದ್ದು ಏನು ಅಂತ ಹೇಳಿದ್ರೆ ವೀಕ್ನೆಸ್. ಏನಿದು? ಏನಿದು? ವೀಕ್ನೆಸಸ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಏನ್ ಅರ್ಥ ಆಯ್ತು ಈಗ? ಬ್ಯಾಡ್. ಸೊ ವಿಶ್, ವೀಕ್ನೆಸ್. ಏನಿದು ವಿಶ್ ಅಂತ ಹೇಳಿದ್ರೆ? ಇದಕ್ಕೆ ನಾನು ಕೆಲವೊಂದು ಕ್ವೆಶನ್ಸ್ ನ ಕೇಳ್ತೀನಿ ಒಬ್ಬೊಬ್ಬರನ್ನೇ ನಿಂತ್ಕೊಂಡು. ಸೋನಾ, ವಾಟ್ ಡು ಯು ವಾಂಟ್ ಟು ಬಿಕಮ್? ಸ್ಟಾರ್ಟ್ ಮಾಡಿ. ದಿವ್ಯಾ, what do you want to become? Software engineer. What do you want to become, Harshita? Chora. Drawing artist. What do you want to become? Soldier. Yes. Okay. What do you want to become, Gautam? Engineer. What do you want to become, Vaishnavi? Software engineer. What do you want to become? Engineer.
Next, what do you want to become? Soldier. What do you want to become? Engineer. Okay. What do you want to become? Joragi. Office manager. Business. Okay. Next, what do you want to become? Doctor. What do you want to become? Engineer. Engineer. What do you want to become? Doctor. What do you want to become? Engineer. Rohit, what do you want to become? Police. Police. What do you want to become? Cricketer. Cricketer. ಇದು ವಿಶ್. ನನ್ನ ಲೈಫಲ್ಲಿ ನಾನೇನೋ ಒಂದು ಆಗ್ಬೇಕು ಅಂತ ನೀವೇನು ಅನ್ಕೊಂಡಿದ್ದೀರಾ ಅದು ನಿಮ್ಮ ವಿಶ್. ಏನದು ವಿಶ್. ಆ ವಿಶ್ನ ಈಸಿಯಾಗಿ ಫುಲ್ಫಿಲ್ ಮಾಡೋಕ್ಕಾಗತ್ತಾ? No. ನಾನು ಕೇಳ್ತಾ ಇದ್ದೀನಿ, ಹಿ ವಾಂಟ್ ಟು ಬಿಕಮ್ ಎ ಸೋಲ್ಜರ್. ಇವ್ರು ಹೇಳಿದ್ರು ನಾನು ಸೋಲ್ಜರ್ ಆಗ್ತೀನಿ ಅಂತ. ನೀನ್ ಸೋಲ್ಜರ್ ಆಗ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಈಗ ನೀನ್ 10th ಸ್ಟ್ಯಾಂಡರ್ಡ್ ಮುಗಿಸ್ಮೇಲೆ ನೀನ್ ಏನ್ ಓದ್ಬೇಕು ನಿನ್ಗೆ ಗೊತ್ತಾ? ಯಾಕೆ ತಿಳ್ಕೊಂಡಿಲ್ಲ? ಸರಿ, ಸೋಲ್ಜರ್ಗೆ ಇರುವಂತ ಫೀಚರ್ಸ್ ಗೊತ್ತಾ? ಅವ್ರು ಇರ್ಬೇಕಾದಂತ ಕ್ಯಾರೆಕ್ಟರ್ ಗೊತ್ತಾ? ಏನ್ ಹೇಳಿ ನೋಡೋಣ. ಏನಿರ್ಬೇಕು? ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ಯಾ? ಇನ್ನೊಂದೇನಿರ್ಬೇಕು? ಫಿಟ್ನೆಸ್ ಇರಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಏನಿರ್ಬೇಕು? ಟೈಮ್ ಸೆನ್ಸ್ ಇರಬೇಕು, ಇಂಟೆಲಿಜೆಂಟ್ ಆಗಿರ್ಬೇಕು, ಟೈಮ್ ಸೆನ್ಸ್ ಇರಬೇಕು, ಕಾನ್ಸಂಟ್ರೇಷನ್ ಹೆವಿ ಆಗಿರ್ಬೇಕು. ಇದು ಬೇಸಿಕ್ ಆಗಿ. ಯಾಕೆಂದ್ರೆ ಟೈಮ್ ಸೆನ್ಸ್ ಇಲ್ಲ ಅಂದ್ರೆ ಎದುರುಗಡೆ ಇರುವಂತ ಬುಲೆಟ್ ಬಂದು ನಿಮ್ಗೆ ಎದೆ ಹೊಡೆಯುತ್ತೆ. ಟೈಮ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀನ್ ಆಲ್ರೆಡಿ ರೈಫಲ್ ರೆಡಿ ಮಾಡೋ ಅಷ್ಟೊತ್ತಿಗೆ ಅವನ್ ಯಾರೋ ರೆಡಿ ಮಾಡಿ ನೀನ್ ಹೊಡೆದಿರ್ತಾನೆ. ಅರ್ಥ ಆಯ್ತಾ? ಈ ಚಿಕ್ಕ ವಿಚಾರಗಳನ್ನ ನೀನ್ ಎಲ್ಲಿಂದ ಕಲಿಬೇಕು? ಈಗಿಂದನೇ ಕಲಿಬೇಕು. ನೀನೇನಾದ್ರೂ ಆಗ್ಬೇಕು ಅಂತ ಹೇಳಿದ್ರೆ ಎಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರಿ, ಕರೆಕ್ಟಾ? ಯಾರು? ತುಂಬಾ ಜನದ ವಿಶ್ವ ಟ್ರೆಂಡ್ ಅಲ್ಲಿ ಹೋಗ್ತಾ ಇರೋದು ಇಂಜಿನಿಯರ್. ಸೊ ನಾನು ಎಂಜಿನಿಯರ್ ಆಗ್ಬೇಕು. ಸೊ ಎಂಜಿನಿಯರ್ ಆಗ್ಬೇಕು ಅಂದ್ರೆ ಒಂಥರ ಎಂಜಿನಿಯರ್ ಇದ್ದಾರಾ? No. ಬೇರೆ 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 ತರ ಇದ್ದಾರೆ ಎಂಜಿನಿಯರ್ಸ್, ಗೊತ್ತಾ? ಯಾವ ಎಂಜಿನಿಯರ್ ಆಗ್ಬೇಕು ಪರ್ಟಿಕ್ಯುಲರ್ ಆಗಿ? ಈಗ ನನಗೆ ಕೆಲವರು ಹೇಳಿದ್ರು ಸಾಫ್ಟ್ವೇರ್ ಎಂಜಿನಿಯರ್ ಆಗ್ಬೇಕು ಮ್ಯಾಮ್ ನಾನು, ಅಲ್ವಾ? ಸೊ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂದ್ರೆ ನನ್ನಲ್ಲಿ ಏನಿರ್ಬೇಕು? ಸ್ಕಿಲ್ಸ್ ಇರಬೇಕು. ಫಸ್ಟ್ ಆಫ್ ಆಲ್ ಕ್ಯಾಂಪಸ್ ಇಂಟರ್ವ್ಯೂಲಿ ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಸ್ಕಿಲ್ಸ್ ಇರಬೇಕು, ಒಳ್ಳೆ ಪರ್ಸೆಂಟೇಜ್ ಇರಬೇಕು, ಸ್ಟೇಜ್ ಫಿಯರ್ ಇರಬಾರ್ದು, ಬೋಲ್ಡ್ ಆಗಿ ಮಾತಾಡೋದು ಗೊತ್ತಿರಬೇಕು, ಆನ್ ಟೈಮ್ ವರ್ಕ್ ಮಾಡೋದು ಗೊತ್ತಿರಬೇಕು. ಸ್ಕಿಲ್ಸ್ ಅಂತ ಹೇಳಿದ್ರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದೆಲ್ಲಾನು ಕೂಡ ನೀವು ತಿಳ್ಕೊಂಡಿರ್ಬೇಕು. ಹೊಸದನ್ನ ರಿಸರ್ಚ್ ಮಾಡ್ತಾ ಇರಬೇಕು. ಮ್ಯಾಮ್ ಐ ವಾಂಟ್ ಟು ಬಿಕಮ್ ಎ ಸಿವಿಲ್ ಇಂಜಿನಿಯರ್ ಮ್ಯಾಮ್, ಅದಕ್ಕೆ ಏನ್ ಬೇಕು? ಆ ಒಂದು ಸ್ಕಿಲ್ಸ್ ನ ಇವತ್ತಿಂದಾನೇ ಕುತ್ಕೊಂಡು ನನಗೆ ಇದು ಬೇಕು ಅಂದ್ರೆ ನಾನು ಇವತ್ತು 10th ಸ್ಟ್ಯಾಂಡರ್ಡ್ ಇಂದಾನೇ ಇದೆಲ್ಲಾನು ಕೂಡ ಫಸ್ಟ್ ಆಫ್ ಆಲ್ ಒಳ್ಳೆ ಪರ್ಸೆಂಟೇಜ್ ಬಂದ್ರೇನೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕೋದು. ಹಂಗಾಗಿ ಫಸ್ಟ್ ಅದಕ್ಕೆ ಗೋಲ್ ಸೆಟ್ ಮಾಡಿ ಆ ಪರ್ಸೆಂಟೇಜ್ ನನ್ನ ಒಂದು ಎಂಜಿನಿಯರ್ ಪೋಸ್ಟು, ನನ್ನ ಡಾಕ್ಟರ್ ಪೋಸ್ಟು ಅಂತ ಏನ್ ಮಾಡ್ಬೇಕು? ಇವತ್ತಿಂದಾನೇ ಅದಕ್ಕೆ ಎಫರ್ಟ್ ಹಾಕಿ ವರ್ಕ್ ಮಾಡ್ಬೇಕು. ಥಿಂಕ್ ಮಾಡಿ, ನಾನು ಎಂಜಿನಿಯರ್ ಯಾಕೆ ಆಗ್ಬೇಕು, ನಾನು ಯಾಕೆ ಡಾಕ್ಟರ್ ಆಗ್ಬೇಕು, ನಾನು ಯಾಕೆ ಇದನ್ನ ಮಾಡ್ಬೇಕು, ಅದಕ್ಕೆ ನಾನು ನನ್ನನ್ನು ಹೆಂಗ್ ರೆಡಿ ಮಾಡ್ಕೋಬೇಕು. ಈಗ ನಾನು ಒಂದು ಮದ್ವೆಗೆ ಹೋಗ್ಬೇಕು, ಕ್ಯೂಟ್ ಆಗಿ ಕಾಣಿಸ್ಬೇಕು, ನಾನು ಲೆಹಂಗಾ ಹಾಕೋಬೇಕು, ನನ್ನ ಡ್ರೆಸ್ ಒಂದು ತಿಂಗಳ ಮುಂಚೆಯಿಂದ ಮಾಡ್ತೀರಾ. ಇಂಥದೇ ಶೂ ಹಾಕೋಬೇಕು, ಇಂಥದೇ ಕೋಟ್ ಹಾಕೋಬೇಕು, ಇಲ್ಲಿ ಹಿಂಗೆ ಕ್ರಾಪ್ ಮಾಡಿಸ್ಬೇಕು, ರೈಟ್? ಮತ್ತೆ ನಿಮ್ ಲೈಫ್ ಫ್ಯೂಚರ್ ಅಲ್ಲಿ ನಿಮಗೆ ದುಡ್ದಾಕತ್ತೆ, ಅದು ಕೊನೆವರೆಗೂ ನಿಮ್ಮನ್ನ ಸಾಕತ್ತೆ ಅಂತ ಒಂದು ಪ್ರೊಫೆಷನ್ಗೆ ನೀವು ಹೋಗ್ಬೇಕು, ಅದು ಬೇಕು ಅನ್ನೋದಾದ್ರೆ ನೀವು ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಇವತ್ತಿಂದಾನೇ ಕೆಲಸ ಮಾಡ್ಬೇಕು. ಅದಕ್ಕೆ ಒಬ್ಬ ಡಾಕ್ಟರ್ ಆಗ್ಬೇಕು, ಏನಾಗ್ಬೇಕು? ಡಾಕ್ಟರ್ ಆಗ್ಬೇಕು ಅಂದ್ರೆ 10th ಮುಗಿದ ತಕ್ಷಣ ಏನು ಓದ್ಬೇಕು ತಿಳ್ಕೊಂಡಿದ್ದೀರಾ? ಈಗ ನೀಟ್ ಎಕ್ಸಾಮ್ ನಿಮ್ಗೆ ಗೊತ್ತಿದ್ದಂಗೆ ಕಿವಿಲ್ ಓಲೆ ಎಲ್ಲ ಕಟ್ ಮಾಡಿ ಬಿಸಾಕಿದ್ರು, ಮೂಗಲ್ಲಿರೋದೆಲ್ಲ ಕಟ್ ಮಾಡಿ, ಅಷ್ಟು ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ ನೀಟ್ ಎಕ್ಸಾಮ್. ಅದನ್ನ ಬರಿಬೇಕು. ಇಲ್ಲ ನನ್ನ ಅಪ್ಪ ಅಮ್ಮ ಕೋಟ್ಯಾಂಗಟ್ಟಲೆ ಇಟ್ಕೊಂಡಿದ್ರೆ ಸಿಕ್ಕಲ್ಲ ಕಾಲೇಜಲ್ಲಿ.
ಕೌನ್ಸಿಲಿಂಗ್ ಮಾಡ್ತಾರೆ. ಆ ಕೌನ್ಸಿಲಿಂಗ್ ಅಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ನಿಮ್ಗೆ ಡೇಟಬಲ್ ಬಿಹೇವಿಯರ್ ಇರಬೇಕು. ನಾನು ಮಡ್ಡೇ ಮಾಡ್ತೀನಿ ಅನ್ನೋದಿರ್ಬೇಕು. ಜೊತೆಗೆ ತಂದೆ ತಾಯಿಗೆ ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಸೀಟ್ ಅಲ್ಲಿ ಓದೋ ಮಟ್ಟಕ್ಕೆ ನೀನು ಓದಿರ್ಬೇಕು. ಸುಮ್ಮನೆ ನಾನು ಡಾಕ್ಟರ್ ಆಗ್ತೀನಿ ಅಂದ್ರೆ ಸ್ನ್ಯಾಪ್ ಚಾಟ್ ಹೋಗಿ ಒಂದು ಫೋಟೋ ಅದನ್ನ ಚೇಂಜಸ್ ಮಾಡ್ಕೊಂಡು ನೋಡ್ಕೊಂಡ್ರೆ ನಾವು ಡಾಕ್ಟರ್ ತರ ಕಾಣಿಸ್ತೀವಿ, ಪೊಲೀಸ್ ತರ ಕಾಣಿಸ್ತೀವಿ, ಪೈಲಟ್ ತರ ಕಾಣಿಸ್ತೀವಿ, ಟೀಚರ್ ತರ ಕಾಣಿಸ್ತೀವಿ, ಲಾಯರ್ ತರ ಕಾಣಿಸ್ತೀವಿ, ಎಲ್ಲಾ ತರ ಕಾಣಿಸ್ತೀವಿ. ಸೊ ಫಸ್ಟ್ ಆಫ್ ಆಲ್ ನೀವು ಅದಾಗಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಥಿಂಕ್ ಮಾಡಿ ಅದ್ ಯಾಕೆ ನಾನು ಆಗಬೇಕು. ಈಗ ಇಲ್ಲೊಬ್ರು ಹೇಳಿದ್ರು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಮಾಮ್ ಅಂತ. ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂದ್ರೆ ನೀನಿಗೆ ಫಸ್ಟ್ ಆಫ್ ಆಲ್ ನೀನ್ ಹೆಂಗಿರ್ಬೇಕು, ಒಬ್ಬ ಬಿಸ್ನೆಸ್ ಓನರ್ ಹೆಂಗಿದಾನೆ, ಅವ್ನು ಹೆಂಗ್ ಬೆಳೆದಿದ್ದಾನೆ ಅದನ್ನ ನೋಡಿ ಕಲಿಬೇಕಲ್ವಾ ಇವಾಗಿಂದಾನೆ. ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಹೆಂಗೆ ನಾನು ಲಾಭ ತಗೋಬೇಕು ಅಂತ ಇವತ್ತಿಂದಾನೆ ಕಲಿಬೇಕಲ್ಲ. ಸಣ್ಣ ಪುಟ್ಟದನ್ನ ಏನ್ ಮಾಡ್ತಿದ್ದಾರೆ, ಅವ್ರು ಹೇಗ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕಲ್ವಾ ನೀನು. ಸೊ ಇದೆಲ್ಲ ಮಾಡಿದ್ರೆ ನಾನು ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀನಿ. ಹೆಂಗಾಗ್ಬಿಡ್ತೀವಿ, ಮನೆಗೆ ಇನ್ವೆಸ್ಟ್ ಮಾಡೋ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಹೇಳಿದ್ರೆ ಇನ್ವೆಸ್ಟ್ ಮಾಡೋಕೆ. ಫಾರ್ ಎಕ್ಸಾಂಪಲ್ ಒಂದು ಸ್ಮಾಲ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ ರೋಡ್ ಅಲ್ಲಿ ಈರುಳ್ಳಿ ಮಾರೋನು, ತರಕಾರಿ ಮಾರೋನು, ಸರಿನಾ? ಅವ್ನು ಏನ್ ಮಾಡ್ತಾನೆ, ಬೆಳಗ್ಗೆ ಅವನ ಹತ್ರ ಇರುವಂತ ದುಡ್ಡು 5,000 ರೂಪಾಯಿಗೆ ಅಂಗಡಿಯಿಂದ ಐಟಮ್ ತಂದು ಹಾಕೊಂಡು ಸಂಜೆವರೆಗೂ ಕಷ್ಟಪಟ್ಟು ಮಾರಿ ಅದರಲ್ಲಿ ಒಂದ್ 2,000 ಲಾಭ ಮಾಡ್ತಾನೆ. ಇಸ್ ದ ಬಿಸ್ನೆಸ್ ಮ್ಯಾನ್. ಇನ್ವೆಸ್ಟ್ ಮಾಡೋದಕ್ಕೆ 5,000 ಇದ್ರೆ ತಾನೇ ಅವ್ನು ಈರುಳ್ಳಿ ಹಾಕೊಂಡ್ ಬರ್ತಾನೆ. ಆ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ತರಬೇಕು? ಸೊ ನೀವು ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದು ಆಗ್ಬೇಕು ಅಂತ ಹೇಳಿದ್ರೆ ನಿಮ್ ಸುತ್ತು ಇರುವಂತ ಅಟ್ಮಾಸ್ಫಿಯರ್ ಯಾವ್ದು ಚೆನ್ನಾಗಿರಲ್ಲ. ಎಲ್ಲ ಕಾಲಿಡಿದು ಕೈ ಹಿಡಿದು ಕೆಳಗಡೆ ಎಳೆಯಕ್ಕೆ ಕಾಯ್ತಿರ್ತಾರೆ. ನಿನ್ ಫ್ರೆಂಡ್ಸ್ ಆಟ ಆಡಕ್ ಕರೀತಾರೆ, ನಿನ್ ಫ್ರೆಂಡ್ಸ್ ಬೇರೆ ಏನೋ ತಿನ್ನಕ್ ಕರೀತಾರೆ, ನಿನ್ ಫ್ರೆಂಡ್ಸ್ ವಿಡಿಯೋ ಗೇಮ್ ತಂದ್ಕೊಡ್ತಾರೆ ಆಟ ಆಡೋದಕ್ಕೆ, ನಿನ್ ಫ್ರೆಂಡ್ಸ್ ಚಿತ್ರ ಬರೀತಿರ್ತಾರೆ ಪಕ್ಕದಲ್ಲಿ ಕೂತ್ಕೊಂಡು, ಮ್ಯಾಮ್ ಹೇಳೋದನ್ನ ಕೇಳಿಸ್ತೀರಾ? ಅವಳು ಹೋಮ್ವರ್ಕ್ ನಾನು ಹೋಮ್ವರ್ಕ್ ಮಾಡಿಲ್ಲ ಕಣೆ ಅಂತ ಫೋನ್ ಮಾಡಿ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ತೀರಾ. ಕಾನ್ಫರೆನ್ಸ್ ಅಲ್ಲಿ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಏನ್ ಮಾಡ್ತೀರಾ ನೀವು? ನಾನ್ ಮಾಡಿಲ್ಲ ನೀನು ಮಾಡ್ಬೇಡ್ವೆ, ನಾನ್ ನಿಂಚೆ ನಿಂತ್ಕೊಂಡ್ರೆ ನೀನು ನಿಂತ್ಕೊಳ್ಳೆ. ಒಳ್ಳೇದಕ್ಕೆ ನೀವು ಮಾತಾಡ್ಕೋತಿದ್ದೀರಾ, ಕೆಟ್ಟದಕ್ಕೆ ಮಾತಾಡ್ತಾ ಇದ್ದೀರಾ. ಸೊ ಇಲ್ಲಿ ಕಲಿಬೇಕಾಗಿರೋದು ನಿನ್ನ ಫ್ರೆಂಡ್ ನಿನ್ನನ್ನು ಕೆಟ್ಟ ದಾರಿಗೆ ಎಳಿತಾ ಇದ್ದಾಳೆ ಅಂತ ಅವಳನ್ನ ದೂರ ಇಡೋದು ನಿನ್ನ ರೆಸ್ಪಾನ್ಸಿಬಿಲಿಟಿ. ನಿನ್ನ ಫ್ರೆಂಡ್ ನಿನ್ನ ಓದಕ್ ಬಿಡ್ದಿರ ನಿನ್ನ ಟೈಮ್ ಪಾಸ್ ಮಾಡಿಸ್ತಿದ್ದಾಳೆ ಅಂದ್ರೆ ಈಸ್ ಯುವರ್ ಎನಿಮಿ. ನಿನ್ನ ಟೀಚರ್ ನಿನಗೆ ಓದಕ್ ಬಿಡ್ದಿರ ನಿನ್ನನ್ನ ಹಾಳು ಮಾಡ್ತಿದ್ದಾರೆ, ನಿನ್ನನ್ನ ನಗ್ನಗ್ತಾ ಮಾತಾಡಿಸ್ತಿದ್ದಾರೆ, ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ. ಐ ಲವ್ ಯು ಲಾಟ್ ಮಾ, ನೀನ್ ನನ್ನ ಮಗಳು ಮಾ. ಮಗಳನ್ನ ಯಾರಾದ್ರೂ ಹಾಳು ಮಾಡಕ್ ಇಷ್ಟಪಡ್ತಾರ? ಸ್ವಂತ ಮಗಳನ್ನ ಯಾರಾದ್ರೂ ಹಾಳು ಮಾಡೋದಕ್ಕೆ ಇಷ್ಟಪಡ್ತಾರ? ಹಾಗಾದ್ರೆ ನಿಮ್ ಟೀಚರ್ ಆದವ್ರು ನಿನ್ನನ್ನು ಹಾಳು ಮಾಡ್ತಿದ್ದಾರೆ ಅಂತಂದ್ರೆ ಶಿ ಇಸ್ ಯುವರ್ ಎನಿಮಿ. ಕರೆಕ್ಟ್ ಅಲ್ವಾ? ವಿ ಫೀಲ್ ದಟ್ ಅವ್ರು ಏನೋ ಒಂಚೂರು ಕನ್ಸರ್ನ್ ತೋರಿಸ್ತಾರೆ, ಅವ್ರು ಏನೋ ಒಂದು ಚಾಕ್ಲೇಟ್ ಅವ್ರ ಜೋಬ್ ಬಂದಿದ್ರೆ ನಿನಗೆ ತಂದ್ಕೊಡ್ತಾರೆ. ನೀನ್ ಓದೋದ ಬಿಡಮ್ಮ ಇಷ್ಟು ಬಂದಿದೆ ಅಲ್ಲ ಗ್ರೇಟ್ ಅಮ್ಮ, 30ಕ್ಕೆ 20 ಬಂದಿದ್ಯಾ ಬಿಡಮ್ಮ ನೀನ್ ಗ್ರೇಟ್ ಮಾ ಅಂತ ಹೇಳ್ತಾರಲ್ಲ. ವೆದರ್ ನಿನ್ನನ್ನ ಹೊಗಳಿ 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 ನಿನ್ನನ್ನ ತಗೊಂಡೋಗ್ ಮೇಲ್ ಬಿಸಾಕ್ತಾ ಇದ್ರೆ ಫ್ಯೂಚರ್ ಅಲ್ಲಿ ನೀನ್ ಹಾಳಾದಾಗ ಯು ಫೀಲ್ ದಟ್ ಅವರೇ ಅಲ್ವಾ ನನ್ನನ್ನು ಹಾಳು ಮಾಡಿದ್ದು, ನನ್ನನ್ನ ಓದಕ್ ಬಿಟ್ಟಿಲ್ಲ. ಕರೆಕ್ಟಾ? ಇದೆಲ್ಲ ಅರ್ಥ ಆಗ್ತಿದೆ ನಿಮ್ಗೆ? ನಿಮ್ಮ ಟೀಚರ್ಸ್ ನಿಮ್ಮನ್ನೇನಾದ್ರೂ ಕೂಡ ಇವತ್ತು ಓದ್ಲಾ ಕ್ಲಾಸ್ ಮಾಡೋಣ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕ್ವೆಶ್ಚನ್ ಮಾಡುವಂತ ಅಧಿಕಾರ ನಿಮ್ಗಿದೆ. ಯಾಕೆಂದ್ರೆ ನಿಮ್ಮ ಅಪ್ಪ ಅಮ್ಮ ಫೀಸ್ ಕಟ್ಟಿದ್ದಾರೆ ಸ್ಕೂಲ್ಗೆ. ಅರ್ಥ ಆಯ್ತಾ ಹೇಳಿ? ಈ ಒಂದು ಇದ್ರ ಹಿಂದೆ ಹೋಗ್ಬೇಡಿ. ವಿಶ್ ಫಸ್ಟ್ ಡಿಸೈಡ್ ಮಾಡಿ ಏನು ನಿಮ್ ವಿಶ್ ಅಂತ. ನಾನು ಇವಾಗ ಡಾಕ್ಟರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಟೀಚರ್ ಆಗ್ಬೇಕು, ನಾನು ಸೋಲ್ಜರ್ ಆಗ್ಬೇಕು ಅಂತ ಹೇಳಿದ್ರೆ ಅದ್ರ ಫೀಚರ್ಸ್ ನ ಫಸ್ಟ್ ಫೈಂಡ್ ಔಟ್ ಮಾಡಿ. ಅದ್ರ ಫೀಚರ್ಸ್ ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಇವತ್ತಿಂದನೇ ಆಕ್ಷನ್ ತಗೊಳ್ಳಿ. ಈಗ ಇಷ್ಟೇ ನಡೀತಿದೆ ಲೈಫ್ ಅಲ್ಲಿ, ನಾನು ಡಾಕ್ಟರ್ ಆಗ್ಬೇಕು, ನಾನು ಟೀಚರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಇಷ್ಟೇನಾ ಮ್ಯಾಮ್? ನೋ ಮ್ಯಾಮ್. ಇಲ್ಲ, ನೆನ್ನೆ ನಿಮ್ ಟೀಚರ್ಸ್ ಎಲ್ಲ ನಾನು ಟಾಸ್ಕ್ ಕೊಟ್ಟಿದ್ದೆ. 100 ವಿಶ್ ಬರೀರಿ ಅಂತ ಹೇಳಿದೆ. 100 ಆಸೆ. ನನ್ ಬರ್ಡೇ ಇತ್ತು, ನಾನೊಂದು ಬ್ಯೂಟಿಫುಲ್ ಗ್ರೀನ್ ಕಲರ್ ಡ್ರೆಸ್ ಹಾಕ್ಬೇಕು, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವ್ರ ಬ್ಲೆಸ್ಸಿಂಗ್ ತಗೊಂಡು ಆನ್ ಟೈಮ್ ಸ್ಕೂಲ್ಗೆ ಹೋಗ್ಬಿಡ್ಬೇಕಪ್ಪ ಅಂತ ಅನ್ಕೊಂಡ್ರೆ ಅದು ಕೂಡ ಒಂದು ವಿಶ್. ನಾನು 1 ತಿಂಗಳಾಯ್ತು ಪಾನಿಪುರಿ ತಿಂದು. ಇವತ್ತು 1 ಪ್ಲೇಟ್ ಪಾನಿಪುರಿ ಅಮ್ಮನ ಜೊತೆ ಹೋಗಿ ತಿನ್ಕೊಂಡ್ ಬರ್ತೀನಿ, ಫ್ರೆಂಡ್ಸ್ ಜೊತೆ ಹೋಗಿ ತಿನ್ಕೊಂಡ್ ಬರ್ತೀನಿ. ದಟ್ ಈಸ್ ಆಲ್ಸೋ ಎ ವಿಶ್. ಇವತ್ತು ಅಮ್ಮ ಇಲ್ಲ, ಅಮ್ಮ ಬರೋ ಅಷ್ಟೊತ್ತಿಗೆ ಸರ್ಪ್ರೈಸ್ ನಾನು ಅಡುಗೆ ಮಾಡಿ ಇಟ್ಬಿಡ್ತೀನಿ. ವಿಶ್. ಅರ್ಥ ಆಯ್ತಾ?
ಈ ವರ್ಷ 80% ತಗೊಳ್ತೀನಿ, ಈ ವರ್ಷ 100% ತಗೊಳ್ತೀನಿ. ವಿಶ್. ಈ ವಿಷ್ ಯಾಕೆ ಮಾಡೋದು? ವೈ? ವಿಶ್ ನ ಯಾಕೆ ಕ್ರಿಯೇಟ್ ಮಾಡಬೇಕು? ನಿಮ್ ಲೈಫ್ ಅಲ್ಲಿ ವಿಶ್ ನ ಯಾಕೆ ಕ್ರಿಯೇಟ್ ಮಾಡಬೇಕು? ಯಾಕೆ ಬರ್ದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ. ಟು ಅಚೀವ್. ಕರೆಕ್ಟಾ? ಟು ಅಚೀವ್. ಇನ್ನೊಂದೇನ್ ಗೊತ್ತಾ, ನನ್ನ ಆಸೆಗಳು ನಂದೇನು ಅಂತ ಗೊತ್ತಾದ್ರೇನೆ ನಾನು ಹೆಂಗ್ ಮಾಡ್ಬೇಕು ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳಕ್ಕೆ ಅಂತ ಗೊತ್ತಾಗೋದು. ನನ್ನ ಪುಟಾಣಿ ಆಸೆ ಇವತ್ತು ಪಾನಿಪುರಿ ತಿನ್ಬೇಕು, ತಿಂದ್ಬಿಟ್ರೇನೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್, ಅವಾಗ ನಾನು ಗೆದ್ದೆ ಒಂದು ವಿಷಯದಲ್ಲಿ. ಹಾಗೆ ನಿಮ್ಮ ಡಿಸೈರ್ ಬರ್ಕೋಬೇಕು. ಯಾವ ರೀತಿ ಡಿಸೈರ್ಸ್ ಬರ್ಕೋಬೇಕು? ವಿಶ್ ಬರೀರಿ ಅಂತ ಹೇಳ್ತೀನಿ. ನಾವು ಒನ್ ವೇಲಿ ಯೋಚನೆ ಮಾಡ್ತೀವಿ. ಯಾವ ವೇಲಿ ಯೋಚನೆ ಮಾಡ್ತೀವಿ? ವಿಶ್ ನ ಒಂದು ರೀತಿ ಮಾತ್ರ ಯೋಚನೆ ಮಾಡ್ತೀವಿ. ಯಾವ ರೀತಿ? ಯಾವ ರೀತಿ? ಈಗ ವಿಶ್ ಅಂದ್ರೆ ಅವ್ರು ಯಾರೋ ಹೇಳಿದ್ರು ನಾನು ಡಾಕ್ಟರ್ ಆಗ್ತೀನಿ. ನೀನ್ ಡಾಕ್ಟರ್ ಆಗ್ತೀಯ, ನೀನ್ ಡಾಕ್ಟರ್ ಆಗ್ತೀಯ. ಸೊ ನೀನ್ ಡಾಕ್ಟರ್ ಆಗೋದಿಲ್ಲ, ನಿನ್ನ ಅಪ್ಪ ಅಮ್ಮನಿಗೆ ಎಷ್ಟು ಖುಷಿ ಆಗುತ್ತೆ ಅದನ್ನ ಬರ್ದಿಟ್ಕೊ. ಆಮೇಲೆ ಎಷ್ಟು ವರ್ಷದಲ್ಲಿ ಡಾಕ್ಟರ್ ಆಗ್ತೀನಿ ಅದ್ ಬರ್ದಿಟ್ಕೊ. ಅರ್ಥ ಆಯ್ತಾ? ಯಾವ ಕಾಲೇಜಿಗೆ ಸೇರ್ಬೇಕು ಅಂತ ಹೋಗೊಂದಿನ ಆ ಕಾಲೇಜ್ನ ನೋಡ್ಕೊಂಡ್ ಬಾ. ಒಂದು ಎಂಜಿನಿಯರಿಂಗ್ ಕಾಲೇಜ್ ಇದೆ ಅಂತಂದ್ರೆ ಆ ಕಾಲೇಜ್ ಕ್ಯಾಂಪಸ್ ಹೆಂಗಿದೆ ಅಂತ ಹೋಗಿ ಅದೇ ಕ್ಯಾಂಪಸ್ ನಾನು ಹೋಗ್ಬೇಕು ಅಂದ್ರೆ ನನಗೆ 90% ಬರಲೇಬೇಕು, ನನಗೆ 100% ಬರಲೇಬೇಕು ಅಂತ ಸ್ಕೂಲ್ ಕಾಲೇಜ್ ಕ್ಯಾಂಪಸ್ ನ ನೋಡ್ಕೋಬಾ ಹೋಗಿ. ಅರ್ಥ ಆಯ್ತು? ಸೊ ಇದ್ರ ಜೊತೆಗೆ ನೀನು ಫ್ಯೂಚರ್ ಅಲ್ಲಿ ಡಾಕ್ಟರ್ ಆಗಿ ಬಂದ್ರೆ ನಿನಗೆ ಪಾಠ ಮಾಡಿರುವಂತ ನಿನ್ ಟೀಚರ್ಸ್ ಎಷ್ಟು ಖುಷಿ ಪಡ್ತಾರೆ ಅಂತ ಯೋಚನೆ ಮಾಡು. ನೀನ್ ರೋಡಲ್ಲಿ ಟೊಮೆಟೊ ಮಾರ್ಕೊಂಡು ನಿಂತಿದ್ದೆ ಅಂತ ಹೇಳಿದ್ರೆ ನಿನ್ ಟೀಚರ್ ನಿನ್ನ ಮುಖ ಕೊಟ್ಟು ಮಾತಾಡ್ತಾರೆ. ಯಾರು ನಿನ್ನ ಹಾಳು ಮಾಡ್ಲಿಕ್ಕೆ ಅಥವಾ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ನೀನ್ ನನ್ ಮಗಳು, ನೀನ್ ನನ್ ಬಂಗಾರ ಅಂತೆಲ್ಲ ಹೇಳ್ತಿದ್ರು, ನೀನ್ ರೋಡಲ್ಲಿ ಏನಾದ್ರೂ 2 ಮಕ್ಕಳು ನಿಂಗೆ ಹಿಡ್ಕೊಂಡು ಯಾವ್ದೋ ಅರ್ಧೋಗಿರೋ ಒಂದ್ ಸೀರೆ ಹಾಕೊಂಡು ಹಿಂಗ್ ಎಳ್ಕೊಂಡ್ ಬರ್ತಾ ಇದ್ದೆ ಅಂತ ಹೇಳಿದ್ರೆ ಅವ್ರು ಹಿಂಗಿರೋರಿಗೆ ಹಿಂಗ್ ತಿಳ್ಕೊಂಡು ಹೊರಟೋಗ್ತಾರೆ. ನಿನ್ನನ್ನು ಮಾತಾಡ್ಸೋದು ಕೂಡ ಇಲ್ಲ, ನಿನ್ ಮುಖ ಕೂಡ ನೋಡಲ್ಲ. ಹೇಳ್ಬೋದು ಅವ್ರು ಈ ಟೈಮಲ್ಲಿ ನೀನ್ ಹೆಂಗಿದ್ರು, ನೀನ್ ಏನ್ ಮಾಡಿದ್ರು, ನೀನ್ ಏನೇ ಮಾಡಿಲ್ಲ ಅಂದ್ರೂ ನೀನ್ ನನ್ನ ಮಗಳ್ತಾರ ಅಂತ. ಆದ್ರೆ ಫ್ಯೂಚರ್ ಅಲ್ಲಿ ಅವ್ರು ಯಾರು ಕೂಡ ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ. ಅವ್ರು ಹೇಳಿದ್ದನ್ನ 2 ದಿನ ನೋ ಅಂತ ಹೇಳಿ, ಅವ್ರು ನಿಮ್ಗೆ ಏನ್ ಹೇಳ್ತಾರೆ ಇದ್ ಮಾಡು ಅದ್ ಮಾಡು ಅಂತ ಹೇಳ್ತಾರೆ. ಸೇ ನೋ. ಬಾಮ ಅಲ್ಲಿರೋ ಆಟಾಡಕ್ ಹೋಗೋಣ, ಸೇ ನೋ. ಆಲ್ರೆಡಿ ನಿಮ್ಮನ್ನ ಡಿಸ್ಕನೆಕ್ಟ್ ಮಾಡಕ್ ಶುರು ಮಾಡ್ತಾರೆ. ಮನೆಗೆ ಬಾಮ ಇವತ್ತೇನಾದ್ರೂ ಮಾಡ್ಕೊಂಡು ತಿನ್ನೋಣ, ಸೇ ನೋ. ಅವ್ರು ನಿಮ್ಮನ್ನ ಡಿಸ್ಕನೆಕ್ಟ್ ಮಾಡ್ತಾರೆ. ಆ ರೀತಿ ಒಂದು 5 ರಿಂದ 6 ನೋ ಹೇಳಿದ್ರಿ ಅಂದ್ರೆ ನಿಮ್ಮಿಂದ ಅವ್ರಿಗೇನು ಯೂಸ್ ಆಗ್ತಿಲ್ಲ ಅಂತ ನಿಮ್ಮನ್ನ ಆಲ್ರೆಡಿ ದೂರ ಇಡ್ತಾರೆ. ಚೆಕ್ ಮಾಡ್ಕೊಳ್ಳಿ. ಇಫ್ ಯು ಸೇ ನೋ ಫಾರ್ ಯುವರ್ ಪೇರೆಂಟ್ಸ್, ಅವ್ರು ಕೂಡ ನಿಮ್ಮನ್ನ ಏನ್ ಹೇಳಿದ್ರು ಎಲ್ಲದಕ್ಕೂ ಇಲ್ಲ ಇಲ್ಲ ಅಂತ ಇಷ್ಟಪಡ್ತಾರಾ? ಇಷ್ಟಪಡ್ತಾರ ಯಾರಾದ್ರೂ? ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದು ನಿಮ್ಮ ವಿಶ್ ನಿಮಗೆ ಯಾಕೆ ಬೇಕು ಅಂತ ಒಂದು ಕ್ವೆಶ್ಚನ್. ನಿಮ್ಮ ವಿಶ್ ಇಂದ ನಿಮ್ಮ ಫ್ಯಾಮಿಲಿಗೆ ಏನ್ ಆಗುತ್ತೆ, ಏನ್ ಸಿಗುತ್ತೆ, ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನೋಡಿರ್ತೀರಾ, ಅದನ್ನೆಲ್ಲ ನೋಡಿರ್ತೀರಾ. ನೀನ್ ಡಾಕ್ಟರ್ ಆದ್ರೆ ನಿನ್ನ ಅಪ್ಪ ಅಮ್ಮನ್ಗೆ ಏನ್ ಹೆಲ್ಪ್ ಆಗುತ್ತೆ, ನಿನ್ ಟೀಚರ್ಸ್ಗೆ ಯಾರಿಗೆ ಖುಷಿ ಆಗುತ್ತೆ. ನಮ್ ಸ್ಕೂಲಲ್ಲಿ ಓದಿರೋ ಮಗುಪ್ಪ ಅಂತ ಹೇಳ್ಕೊಳ್ತೀರಿ ಅಲ್ವಾ? ನಿಮ್ ಟೀಚರ್ಸ್ ನನ್ 10th ಆ ಡಾಕ್ಟರ್ ಇದಾರಲ್ಲ, ಅವ್ರು ಪಿಡಿಯೋಟ್ರಿಷಿಯನ್ ಇದಾರಲ್ಲ, ಆ ಮಗು ನನ್ ಸ್ಕೂಲಲ್ಲೇ ಓದಿದ್ದು. ಹೋಗಿ ನಮ್ಮ ಹುಡುಗಿ ಹತ್ರನೇ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಅಯ್ಯೋ ಅವಳ ಅವಾಗೆ ಸ್ಕೂಲಲ್ಲೇ ಹೇಳಿದ್ದು ಗೊತ್ತೇನ್ರಿ ಅಂತ ಹೇಳ್ತಾರೆ, ನಿಮ್ ಬಗ್ಗೆ ಹೊಗಳ್ತಾರೆ. ಕರೆಕ್ಟಾ ಸುರೇಖಾ? ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ನಿಮ್ ರಿಲೇಟಿವ್ಸ್ ಏನಂತಾರೆ? ನೀನ್ ಚೆನ್ನಾಗಿದ್ರೆ 24 ಗಂಟೆ ಹೊಗಳ್ತಾರೆ. ಅದೇ ಇನ್ನೊಂದು ಸ್ಟೇಟಸ್ ಅಲ್ಲಿ ಯಾವ್ದೋ ಒಂದು ಹಿಂಗ್ ಫೋಟೋ ಹಾಕಿದ್ರೆ ಅಂದ್ರೆ 10 ಮಾತು ಮಾತಾಡ್ಕೊಂಡಿರ್ತಾರೆ ಕೂತ್ಕೊಂಡು. ನಿಮ್ ಸುತ್ತಮುತ್ತ ಮನೆಯವರೇ, ಅಕ್ಕ ತಂಗಿರೇ, ನೈಬರ್ಸೇ, ರಿಲೇಟಿವ್ಸ್ ಅಂದ್ರೆ ಎಲ್ಲ ಸೇರ್ಕೊಳ್ತಾರೆ ನಿಮ್ ಬಗ್ಗೆ. ಮುಂದೆ ಏನಮ್ಮ ಅಯ್ಯೋ ಫೋಟೋನ
ತುಂಬಾ ಚೆನ್ನಾಗಿತ್ತು ಕಣೆ ಅಂತ ಹೇಳಿದವರು ಹಿಂಗ್ ಟರ್ನ್ ಆಗಿದ ತಕ್ಷಣನೇ ನಿಂಗೆ ಕಾಣಿಸಲ್ವನು. ಸೊ ಇಮಿಡಿಯೇಟ್ ಅವಳ ಹೆಂಗ್ ಬಿಟ್ಕೊಂಡು ಹಾಕೊಂಡಿದ್ವಿ ಗೊತ್ತಾ ಡ್ರೆಸ್ನ, ಅಸಹ್ಯ, ನನ್ನ ಮಗಳನ್ನ ಹಂಗೇನಾದ್ರು ಹಾಕೊಂಡಿದ್ರೆ ಹಂಗೆ ನೆಲದ ಮೇಲೆ ಇಟ್ಬಿಟ್ಟು ಕಾಲಿಟ್ಬಿಡ್ತಾ ಇದ್ದೆ ನಾವು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅ ಥಿಂಗ್. ನಿನ್ ರಿಲೇಟಿವ್ಸ್ ನಿನ್ ಡಾಕ್ಟರ್ ಆದ್ರೆ ಏನಂತಾರೆ, ಬಿಡಪ್ಪ ಅವರಮ್ಮ ಅಡ್ಗೆ ಮಾಡ್ಕೊಂಡು ಕೆಲಸ ಕಷ್ಟ ಪಡ್ತಾ ಇದ್ರು, ಆ ಹುಡುಗಿ ಅವಳನ್ನ ಒಂದು ಸ್ಟೇಜಿಗೆ ತಂದ್ಬಿಟ್ರು. ಅವರಮ್ಮ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅವ್ರ ತಂದೆ ತೀರೋದ್ಮೇಲೆ ಅಂತ ಹೇಳಿದ್ರೆ, ಸಿಂಗಲ್ ಪೇರೆಂಟ್ ಆಗಿ ಸಾಕಿ ಇವತ್ತು ಅವ್ರಿಗೆ ಡಾಕ್ಟರ್ ಆಗ್ಬಿಟ್ರು. ಕರೆಕ್ಟಾ? ಏನ್ ಅನ್ಕೋತಾರೆ ನಿಮ್ ರಿಲೇಟಿವ್ಸ್? ಒಂದು ನಿಮ್ ಫ್ಯಾಮಿಲಿ, ಇನ್ನೊಂದು ನಿಮ್ಮ ಟೀಚರ್ಸ್, ಇನ್ನೊಂದು ರಿಲೇಟಿವ್ಸ್, ಇನ್ನೊಂದು ಗ್ರೇಟ್ ಪೀಪಲ್ ಇದ್ದಾರೆ ನಿಮ್ ಫ್ರೆಂಡ್ಸ್. ನೀವೇನಾದ್ರು ಚೆನ್ನಾಗಾದ್ರೆ ನೀವ್ ಎದುರುಗಡೆ ಸಿಕ್ಕಿದ್ರೆ ಮಾತಾಡ್ತಾರೆ, ಇಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ ಅವಾಗ್ಲೇ, ನಿಮ್ ಟೀಚರ್ ಹೆಂಗ್ ನೀನ್ ತಿರುಗಿಸ್ಕೊಂಡೋದ್ರು ನಿನ್ ಫ್ರೆಂಡ್ ಅಂತಾನೆ ಹೇಳಲ್ಲ, ನೀನ್ ನನ್ ಜೊತೆ ಓದ್ದೋಳು ಅಂತ ಕೂಡ ಹೇಳಲ್ಲ. ಇವತ್ತು ನಿನ್ನ ಪಾನಿಪುರಿ ತಿನ್ನಕ್ ಕರಿಯೋಳು, ಇವತ್ತು ನಿನ್ನನ್ನ ಮಿಸ್ಗೈಡ್ ಮಾಡಿ ಫೋನಲ್ಲಿ ಮಾತಾಡ್ಕೊಂಡೇ ಟೈಮ್ ಪಾಸ್ ಮಾಡಿಸ್ತಿರೋಳು, ನಿನ್ನನ್ನ ಆಲ್ರೆಡಿ ಕಾನ್ಫರೆನ್ಸ್ ಕಾಲ್ ಹಾಕಿ ಸುಮ್ಮನೆ ಡಿಸ್ಕಷನ್ಸ್ ಮಾಡಿಸ್ತಿರೋಳು, ನಿನ್ ಜೊತೆ ರೀಲ್ಸ್ ಮಾಡ್ತಾ ಇರೋಂತ ನಿನ್ ಫ್ರೆಂಡು ಅವಳೇನಾದ್ರೂ ಅಚೀವ್ ಮಾಡಿದ್ಲು ಅಂತ ಹೇಳಿದ್ರೆ, ಅವ್ರ ತಂದೆ ಸಪೋರ್ಟೋ ತಾಯಿ ಸಪೋರ್ಟೋ ಏನೋ ಅವ್ರ ಹತ್ರ ಕ್ಯಾಪಿಟಲ್ ಇತ್ತು, ಏನೋ ಒಂದು ಅಚೀವ್ ಮಾಡಿದ್ರು ಅಂತ ಹೇಳಿದ್ರೆ, ಫ್ಯೂಚರ್ ಅಲ್ಲಿ ಯಾರು ನೀವು ಅಚೀವ್ ಮಾಡಿದಿರ ಬಿದ್ದಿರ್ತಿರಲ್ಲ ಸೈಡಿಗೆ, ನಿಮ್ಮನ್ನ ಫ್ರೆಂಡ್ಸ್ ಅಂತ ಕೂಡ ಹೇಳಲ್ಲ. ಕಾಲೇಜ್ ಸ್ಕೂಲ್ ಡೇಸ್ ಅಲ್ಲಿ ಎಷ್ಟು ಚೆನ್ನಾಗಿದ್ದು ಗೊತ್ತಾ ನನ್ನ ಜೊತೆ, ಈಗ ನೋಡಿ ಮುಖ ಕೊಟ್ಟು ಮಾತಾಡಿದಿರೋ ಹೋಗ್ತಿದ್ದಾಳ. ಅರ್ಥ ಆಯ್ತಾ? ಸೊ ನಿಮ್ ವಿಶ್, ನಿಮ್ಮ ಅಚೀವ್ಮೆಂಟ್ ಯಾಕೆ ಇಂಪಾರ್ಟೆಂಟು? ಈ 4 ಜನಕ್ಕೋಸ್ಕರ. ಇನ್ನೊಂದು, ನಿಮ್ಮ ಸೊಸೈಟಿ ನಿಮ್ಮನ್ನ ಏನನ್ನುತ್ತೆ, ನಿಮ್ಮ ನೈಬರ್ಸ್, ನಿಮ್ ಸುತ್ತಮುತ್ತ ನಿಮ್ಮನ್ನ ರೆಗ್ಯುಲರ್ ಆಗಿ ನೋಡ್ತಾ ಇರೋದು. ಒಂದೇ ಮನೆ ನಾವು ವಾಸ ಮಾಡಲ್ಲ, ಯಾಕಂದ್ರೆ ನಾವು ಬಾಡಿಗೆ ಮನೇಲಿ ಇರ್ತೀರಿ, ಚೇಂಜ್ ಮಾಡ್ತಾ ಇರ್ತೀರಿ, ಎಲ್ಲ ಮಾಡ್ತಿರ್ತೀರಿ, ಸಾವಿರಾರು ಜನಗಳನ್ನ ಮೀಟ್ ಮಾಡ್ತೀರಿ, ಯಾಕೆಂದ್ರೆ ನಾವು ಸೋಷಿಯಲ್ ಅನಿಮಲ್. ಈ ಸೊಸೈಟಿಲಿ ನಾವು ಚೆನ್ನಾಗಾದ್ರಿ ಅಂದ್ರೆ ನಮ್ಮ ಸೊಸೈಟಿ ಏನ್ ಹೇಳುತ್ತೆ ನಮಗೆ, ಇವಿಷ್ಟು ಥಿಂಕ್ ಮಾಡಿ. ಇವರೆಲ್ಲ ನಿಮ್ ಶತ್ರುಗಳು ಕೂಡ, ಇವರೆಲ್ಲಾನು ನಿಮ್ಮ ಮಿತ್ರರು ಕೂಡ. ನೀವು ಒಳ್ಳೆ ಪೊಸಿಷನ್ ಇದ್ರೆ ಇವರೆಲ್ಲ ನಿಮ್ಮ ಮಿತ್ರರು, ನೀವು ಒಳ್ಳೆ ಪೊಸಿಷನ್ ಇಲ್ಲ ಅಂದ್ರೆ ಇವರೆಲ್ಲ ಶತ್ರುಗಳೇ. ಒಂದ್ ಕಲ್ಲಲ್ಲ 10 ಕಲ್ಲಾಗ್ತಾರೆ ನಿಮ್ಮ ಮೇಲೆ. ಇದು ವಿಶ್. ಈ ಕಾರಣಕ್ಕೆ ನೀನ್ ಹಂಗ ಆಗ್ಬೇಕು, ನೀನೆಲ್ಲ ಡಿಸೈರ್ಸ್ ಬರ್ದಿರ್ತೀರಾ ಅಲ್ವಾ, ಯಾರೋ ಒಬ್ರು ಒಂದ್ ಕಾರ್ ತಗೋಬೇಕು ಅಂತ ಬರ್ದಿರ್ತಾರೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಪಕ್ಕದ ಮನೆ ಕಾರ್ ಹತ್ತಕ್ಕೋದಾಗ, ಇರಮ್ಮ ನಮ್ ಕಾರು ನಾವು ಫಸ್ಟ್ ಹತ್ತಿರ್ತೀವಿ, ನೀನ್ ಆಮೇಲೆ ಹತ್ತು ಅಂತ ಹೇಳಿರ್ತಾರೆ. ನಮ್ ಕಾರು ನಾವು ಕುತ್ಕೋತೀವಿ, ನಿನ್ ಸೈಡಲ್ಲಿ ಹಿಂಗ್ ಕುತ್ಕೋ ಅಂತ ಕೂರ್ಸಿರ್ತಾರೆ. ಆಗಿರುತ್ತಾ ಈ ತರ ಎಕ್ಸ್ಪೀರಿಯನ್ಸು? ಮಿಸ್ ಆಗಿ ನೀವು ಕಾರಲ್ಲಿ ಹೋಗ್ತಿರ್ತೀರಾ, ವಾಮಿಟ್ ಮಾಡ್ಕೊಂಡ್ಬಿಡ್ತೀರಾ, ಎಷ್ಟು ಕೆಡ್ದಾಗ ನೋಡ್ತಾರೆ ಗೊತ್ತಾ ನಿಮ್ಮನ್ನ. ತುಂಬಾ ಜನಕ್ಕೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಚೆನ್ನಾಗಿರೋ ಅವ್ರ ಮನೆಗೆ ಹೋಗಿ ಸೋಫಾ ಮೇಲೆ ಕುತ್ಕೊಳಕ್ ಹೋಗಿ, ಅವ್ರು ನಿಮ್ಮನ್ನ ಸೋಫಾ ಮೇಲೆ ಕೂತಿದ ತಕ್ಷಣ ಒಂಥರ ನೋಡ್ತಾರೆ. ಸೊ ನೀನ್ ಬಂದ್ರೆ ಸೋಫಾ ಒರೆಸ್ಬಿಟ್ಟು ಕುತ್ಕೋ ಅಂತ ಹೇಳೋ ತರ ನೀನ್ ಆಗ್ಬೇಕು. ಯಾವಾಗ ಆಗ್ತೀಯಾ? ನಿನ್ ವಿಶ್ ನ ನೀನು ಇದ್ ಮಾಡ್ಬೇಕು. ಸರಿ, ಇದೆಲ್ಲ ಮಾಡೋವಾಗ ನಿನ್ ವೀಕ್ನೆಸ್ ಅಡ್ಡ ಬರಲ್ವಾ? ಬರುತ್ತೆ. ನಿನ್ ವೀಕ್ನೆಸ್ ಅಡ್ಡ ಬರಲ್ವಾ? ಬರ್ಕೋಬೇಕು. ಯಾಕೆ ನಿಮ್ಮ ಡಿಸೈರ್ಸ್ ಬರ್ದಿದಿರಲ್ಲ, ಮನೆ ನಿಮ್ ವಿಶ್ ಬರ್ದಿದಿರಲ್ಲ, ಯಾವ್ದಕ್ಕೆ ಮ್ಯಾಚ್ ಆಗತ್ತೆ, ಯಾವ ಕಾರಣಕ್ಕೆ ನೀವು ಅದನ್ನ ಬೈ ಮಾಡ್ಬೇಕು ಅನ್ಕೊಂಡ್ರಿ, ಯಾವ ಕಾರಣಕ್ಕೆ ನಿಮ್ ಮಗಳನ್ನ ಮೇಲೆ ತಗೊಂಡೋಗ್ಬೇಕು ಅನ್ಕೊಂಡ್ರಿ, ಯಾವ ಕಾರಣಕ್ಕೆ ನೀನ್ ಇಷ್ಟು ಪರ್ಸೆಂಟೇಜ್ ತಗೋಬೇಕು ಅನ್ಕೊಂಡೆ, ಇವೆಲ್ಲಾನು ಕೂಡ ಆ 100 ಈ 6 ಕೆಳಗಡೆ 5 ಕೆಳಗಡೆ ಬರುತ್ತೆ. ಡಿವೈಡ್ ಮಾಡಿ. ಇದು ಇವರಿಂದ ನನಗೆ ಬಂದಿದ್ದು, ಇದು ಇವರಿಂದ ಬಂದಿರೋದು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಹೇಳಿದ್ದು? ನೆಕ್ಸ್ಟ್, ಏನಿದು ವೀಕ್ನೆಸ್? ಬೇರೆ ಯಾರು ಅಲ್ಲ, ನಿಮ್ ಫ್ಯಾಮಿಲಿ. ನಿಮ್ಮ ಡಿಸೈರ್ ನ ನೀವು ಸಾಧನೆ ಮಾಡ್ಬೇಕು ಅಂತ ಹೋದಾಗ ನಿಮ್ ಕಾಲ್ ಹಿಡಿದು ಎಳೆಯೋ ಮೊದಲನೇ ವ್ಯಕ್ತಿ ಅಥವಾ ಮೊದಲನೇ ಪರ್ಸನ್ ಅಂತ ಹೇಳಿದ್ರೆ ನಿಮ್ ತಂದೆ, ನಿಮ್ ತಾಯಿ, ನಿಮ್ಮ ಅತ್ತೆ, ನಿಮ್ಮ ಇವರೇ. ನಿಮ್ ಫ್ಯಾಮಿಲಿ ಇಸ್ ಯುವರ್ ವೀಕ್ನೆಸ್. ನಮ್ಮಮ್ಮ ಏನು ಅಚೀವ್ಮೆಂಟ್ ಮಾಡಿಲ್ಲ, ನಾನ್ ಯಾಕೆ ಮಾಡ್ಬೇಕು? ನಮ್ಮಮ್ಮ ಇದೇ ಕೆಲಸ ಮಾಡ್ತಿರೋ, ನಾನು ಅದನ್ನೇ ಮಾಡ್ತೀವಿ. ಬಾರೆ ಅಲ್ಲೆಲ್ಲೋ ಫಂಕ್ಷನ್ ಹೋಗ್ಬೇಕು, ಏನ್ IAS ಮಾಡ್ತಿದ್ಯಾ? 10th ತಾನೇ ಹೋಗ್ತಾ ಇರೋದು, ರಜಾ ಹಾಕಿ. ಏನ್ ಆನ್ ಟೈಮ್ ಹೋಗ್ಬೇಕು ಅಂತ ಕುಣಿತಾಳ, ಹಂಗೇನೆ ಬಾಕ್ಸ್ ಕಟ್ಬಿಟ್ಟು ಹೋಗು, ತಮ್ಮನ್ ರೆಡಿ ಮಾಡ್ಬಿಟ್ಟು ಹೋಗು.
ಟೀಚರ್ಸ್ ನೀನೇ ಏನಕ್ಕೂ ಯೂಸ್ ಇಲ್ಲ. ನೀನ್ ಆಗ್ತೀಯ ಇಂಜಿನಿಯರು, ನಿನ್ ಮುಖ ನೋಡಿ, ನೀನ್ ಆಗ್ತೀಯ ಇಂಜಿನಿಯರು. ಏನಿದೆ ನಿನ್ನ ಹತ್ರ, ಏನಿದೆ ನಿನ್ನ ಹತ್ರ ನೀನ್ ಆಗೋದಿಕ್ಕೆ? ಓ, ನೀನ್ ಹೇಳಿದ ಕಾರ್ ತಗೊಂಡ್ಬಿಡ್ತೀಯಾ? ನಿನ್ಗೆ ಅಷ್ಟು ಕೋಟಿ ಬಂದ್ಬಿಡುತ್ತಾ? ಅಷ್ಟು ಲಕ್ಷ ನೀನ್ ದುಡ್ದು ಬಿಡ್ತೀಯಾ? ಹೋಮ್ ವರ್ಕೇ ಮಾಡಕ್ಕಾಗಲ್ಲ. ಜೀವನದಲ್ಲಿ ನೀನ್ ಏನ್ ಮಾಡ್ತೀಯ, ಏನ್ ತವಾಗ್ತೀಯ? ನಿನ್ಗೆ ಆನ್ ಟೈಮ್ ಸ್ಕೂಲ್ಗೆ ಬರಕ್ಕಾಗಲ್ಲ. ನೀನ್ ಹೆಂಗೋ ಸೋಲ್ಜರ್ ಆಗ್ತೀಯಾ? ನಿಮ್ಮನ್ನ, ನಿಮ್ಮ ವೀಕ್ನೆಸ್ ನ ಕಾಲಿಡಿದು ಎಳೆಯೋರು ನಿಮ್ ಬಗ್ಗೆ ಗೊತ್ತಿರೋರು, ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತಿರೋರೆ ನಿಮ್ ಕಾಲಿಡಿದು ಎಳಿತಾರೆ. ಯಾಕೆ? ಇವತ್ ನೀವು ನನ್ನ ಹತ್ರ ಹೇಳಿದೀರಾ ನಾನು ಸೋಲ್ಜರ್ ಆಗ್ತೀನಿ ಅಂತ ನನ್ನ ಮೈಂಡಲ್ಲಿ ಇರುತ್ತೆ. ನೀನ್ ಏನೇ ತಪ್ಪು ಮಾಡಿದ್ರು, ಹಿಂಗ್ ಮಾಡಿದ್ರೆ ಆಗಲ್ವೋ, ಹಿಂಗ್ ಮಾಡಿದ್ರೆ ಆಗಲ್ವೋ, ಹಿಂಗ್ ನಡ್ಕೊಂಡ್ರೆ ಆಗಲ್ವೇ ಅಂತ ಹೇಳೋರೆ ಯಾರು? ನಾವೇ. ಯಾಕಂದ್ರೆ ನೀವು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತೀರಾ ನಾವು ಚೆನ್ನಾಗಿ. ಸೊ ಅವ್ರು ಹಂಗೆ ಹೇಳಿದ್ರು ಕೂಡ, ಮ್ಯಾಮ್ ಇವತ್ತೇನೋ ಮಿಸ್ ಆಗಿ ತಪ್ಪು ಮಾಡಿದೆ ಮ್ಯಾಮ್, ಈ ಕ್ಷಣ ನಾನು ನನ್ನನ್ನು ತಿದ್ಕೋತಿದ್ದೀನಿ, ಮತ್ತೆ ಇದು ರಿಪೀಟ್ ಆಗಲ್ಲ ಅಂತ ಹೇಳಿ ಮನ್ಸಿಗೆ ತಗೋಬೇಕಾಗಿರೋದೇ. ಅಯ್ಯೋ ನಮ್ಮ ಮ್ಯಾಮ್ ಹೇಳ್ಬಿಟ್ರು ನನ್ನ ಕೈಲಿ ಆಗಲ್ವಂತೆ 80, ನಮ್ಮ ಮ್ಯಾಮ್ ಹೇಳ್ಬಿಟ್ರು ನನ್ನ ಕೈಲಿ 90 ಆಗಲ್ವಂತೆ, ನಮ್ಮ ಮ್ಯಾಮ್ ಹೇಳ್ಬಿಟ್ರು ನನಗೆ ಪಾಸ್ ಆಗೋ ಯೋಗ್ಯತೆ ಇಲ್ವಂತೆ, ಇನ್ನೆಲ್ಲ ಆಗ್ತೀರ. ಇದನ್ನ ಇಗ್ನೋರ್ ಮಾಡಿ. ಯಾರೇ ಹೇಳಿದ್ರು ಕೂಡ ನಿಮ್ಮ ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್ ನ ಕಮ್ಮಿ ಮಾಡ್ಕೋಬಾರ್ದು. ತಪ್ಪು ಮಾಡಿದ್ರೆ ಆ ಟೈಮ್ ಅದನ್ನ ಅಗ್ರಿ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ನೀವು ಬದಲಾಗಬೇಕು. ನೆಕ್ಸ್ಟ್, ನಿಮ್ ರಿಲೇಟಿವ್ಸ್ ಏನೇ ಬಾರೆ ಹೋಗೋಣ, ಫಿಲಮ್ ಹಾಕಿದಾರಂತೆ ಬಾರೆ ಫಸ್ಟ್ ಹೋಗ್ತಾ ಇದ್ದೀನಿ, ಟಿಕೆಟ್ ನಾನೇ ಬುಕ್ ಮಾಡ್ತೀನಿ ಬಾರೆ, ಇವತ್ತು ಬರ್ತಡೇ ಪಾರ್ಟಿಗೆ ನನ್ನ ಮಗಳದಕ್ಕೆ ಹೋಗ್ತಾ ಇದ್ದೀನಿ ಬಾ ಹೋಗೋಣ. ಹಂಗೆ ನೀನ್ ಕಿತ್ತು ಗುಡ್ಡೆ ಹಾಕ್ಬಿಡ್ತೀಯ ಮನೆ ಒಳಗಡೆ, ಬಾ ಹೋಗೋಣ. ಅವ್ರು ಕೊಡಿಸೋ ಒಂದು ಊಟ, ಒಂದು ಕೇಕ್ ಪೀಸ್, ನೀನ್ ಅವರಿಂದ 4 ತರ ಹೋಗಿರ್ತೀಯ. ಕರೆಕ್ಟಾ? ಅಲ್ಲಿ ನೀನು 1-2 ಕ್ವಶನ್ ಆನ್ಸರ್ಸ್ ಓದ್ಬೇಕಾಗಿತ್ತು, ಏನಾಯ್ತು? ಅಲ್ಲೊಂದು ನೀನು ಹೋಮ್ವರ್ಕ್ ಬರಿಬೇಕಾಯ್ತು ಆನ್ ಟೈಮ್, ಅಲ್ಲೊಂದು ನೀನು ಅಸೈನ್ಮೆಂಟ್ ಬರಿಬೇಕಾಗಿತ್ತು, ಏನಾಯ್ತು? ನೆಕ್ಸ್ಟ್ ಡೇ ಬರ್ತೀಯ. ಅಲ್ಲಿ ನೀನು ಅವರು ಒಂದು ವೀಕ್ನೆಸ್ಗೆ ನೀನು ಹೋದೆ, ನಿಂದೆಲ್ಲ ಮಿಸ್ ಆಯ್ತು, ನಿನ್ ಟೀಚರ್ಸ್ ನಿನ್ನೆಲ್ಲ ಕ್ಯಾಪಿಸಿ ನಿನ್ನ ಡಿಗ್ರೇಡ್ ಮಾಡಿ ಹೋಗಿದ್ರು, ನಿನ್ ಡಿಸೈರ್, ನಿನ್ ವೀಕ್ನೆಸ್ ಹೈ ಆಯ್ತು. ಇಮಿಡಿಯೇಟ್ ಆಗಿ ನಿಮ್ಮ ಫ್ಯಾಮಿಲಿ ಫೋನ್ ಮಾಡಿ ನಾವು ಇನ್ಫಾರ್ಮ್ ಮಾಡ್ತೀವಿ, ಮ್ಯಾಮ್ ಇವತ್ತು ನಾನು ಹೋಮ್ವರ್ಕ್ ಹೇಳಿದ್ದೆ ಮ್ಯಾಮ್ ಮಾಡಿಲ್ಲ. ಇಮಿಡಿಯೇಟ್ ಆಗಿ ಇವರೆಲ್ಲ ನಿನಗೆ ಟಾರ್ಗೆಟರ್ಸ್ ಬಾಣ ಬಿಡ್ತಾರೆ, ಅಂತ ಬಾಣ ಬಿಡ್ತಾರೆ. ಅರ್ಥ ಆಯ್ತಾ? ಇನ್ಮೇಲೆ ನನಗೆ ಏನ್ ಬೇಕೋ ಅದನ್ನ ಮಾತ್ರ ನಾನು ಮಾಡ್ತೀನಿ. ಅವ್ರು 100 ಅಲ್ಲ 200 ರೂಪಾಯಿ ಅಲ್ಲ 300 ರೂಪಾಯಿ ನಾನು ಖರ್ಚು ಮಾಡಿದ್ರು ಐ ಡೋಂಟ್ ವಾಂಟ್ ದಟ್. ಸರಿ ನೀವೆಲ್ಲ ತಿನ್ಬಿಟ್ಟು ಆಂಟಿ ಏನಾದ್ರು ಮಿಕ್ಕಿತ್ತು ಅಂದ್ರೆ ಪ್ಲೀಸ್ ತಂದ್ಕೊಡಿ, ಇಲ್ಲ ನೀವು ಬರ್ಬೇಕಾದ್ರೆ ಒಂದೇ ಒಂದು ನನಗೆ ಸ್ಮಾಲ್ ಏನಾದ್ರೂ ಒಂದು ಸ್ವೀಟ್ ತಂದ್ಕೊಡಿ ಸಾಕು, ನಾನು ಓದ್ಕೋಬೇಕು. ಹಿಂಗೆ ಹೇಳಿ ತಂದ್ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗೋದನ್ನ ಕಮ್ಮಿ ಮಾಡಿ. ಅರ್ಥ ಆಯ್ತಾ? ದಟ್ ಇಸ್ ಯುವರ್ ವೀಕ್ನೆಸ್. ಕರೆಕ್ಟಾ? ನೆಕ್ಸ್ಟ್, ಫ್ರೆಂಡ್ಸ್. ಅವಾಗಲೇ ಹೇಳಿ, ಇದಕ್ಕೊಂದು ಕತೆ ಇಲ್ಲ. ನಮ್ಮ ಸ್ಕೂಲಲ್ಲೇ ಇರುವಂತ ಮಕ್ಕಳು ಇಲ್ಲ ಹೊರಗಡೆ ಮಕ್ಕಳು, ನನ್ನ ಫೇವ್ರೇಟ್ ಹೀರೋಯಿನ್ಸ್ ಹೆಸರೆಲ್ಲ ಇಟ್ಕೋತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ನನಗೆ ತುಂಬಾ ಹಳೆ ಮಕ್ಕಳು ಯಾರಪ್ಪ ಇಲ್ಲಿ? ಸೋಹನ. ಏನಿದು? ಸೋಹನ ಇಲ್ಲಿದ್ದಾಳೆ. ನೆಕ್ಸ್ಟ್, ಇದು ಮನಸ್ವಿ. ನೆಕ್ಸ್ಟ್, ನನಗೆ ಇಷ್ಟ ಆಗಿರೋ ಒಂದಿಬ್ರು ಹುಡುಗರು ಯಾರಾದ್ರೂ ನೇಮ್ಸ್ ಹೇಳ್ತೇನೆ. ನಮ್ಮ ರೋಹಿತ್ ಇದ್ದಾನೆ, ಒಂದು ರೋಹಿತ್ ನಿಮ್ಮ ಅಣ್ಣನ ಹೆಸರೇನೋ? ಸರಿ, ನನ್ನ ಫೇವ್ರೆಟ್ ಹೀರೋ ಗೊತ್ತಾ ನಿಮ್ಗೆ? ಬಾಹುಬಲಿ. ಓಕೆ, ನೆಕ್ಸ್ಟ್ ಮಗದೀರಾ? ಸೊ ಇಲ್ಲೇನು ನನ್ನ ಫ್ರೆಂಡ್, ನನಗೆ ಫೇವ್ರೇಟ್ ರಾಮಚಂದ್ರ. ಇದು ಯಾರನ್ನು ನಿಮ್ಮನ್ನ ನೋಡಿ ನಾನು ಕೇಳ್ತಾ ಇಲ್ಲ, ನಿಮ್ಮ ಸಂಬಂಧನೇ ಇಲ್ಲ ಈ ಹೆಸರುಗಳು. ಓಕೆನಾ? ಸೊ ಇಲ್ಲಿ ಇಷ್ಟು ಜನ ಇದ್ದಾರೆ. ಸೊ ಇವರು ಇಷ್ಟು ಜನ ಫ್ರೆಂಡ್ಸ್ ಮಧ್ಯದಲ್ಲಿ ನಾನಿದ್ದೀನಿ, ಅಮ್ಮ ಅಂತಂದ್ರು. ನಾನು ಯಾರು? ಅಮ್ಮ. ಯಾರು ನಾನು? ಅಮ್ಮ. ಸೊ ಇವಾಗ ಏನು, ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಎಲ್ಲರ ಹತ್ರ ಫೋನ್ ಇದೆಯಾ? ನಿಮ್ಮ ಮೇನ್ ಡಿಸ್ಟ್ರಾಕ್ಷನ್ ಫೋನ್ ಇದೆಯಾ? ಏನಿದೆ ಎಲ್ಲರ ಹತ್ರ? ಫೋನ್ ಮನೆಗಂತೂ ಇದೆಯಾ? ಒಂದು 12 ಫೋನ್ ಇದೆ. ನನಗೆ 18 ವರ್ಷ ಆಗಿ
ಓಪನ್ ಮಾಡ್ಕೊಂತೀನಿ ಫೇಕ್ ಐಡಿ ಆಗಿ. ನನ್ನ ಹತ್ರ ಫೋನ್ ಇದೆ, ಒಂದು ಫೇಕ್ ಐಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಕ್ರಿಯೇಟ್ ಮಾಡ್ತೀನಿ. ಯಾಕಂದ್ರೆ ಅದು ವೆರಿಫೈ ಮಾಡಲ್ಲ ನಿಂದ ಆಧಾರ್ ಏನು. ಅರ್ಥ ಆಯ್ತಾ? ಇನ್ಸ್ಟಾಗ್ರಾಮ್ ಒಂದಾಯ್ತು, ಸ್ನ್ಯಾಪ್ ಚಾಟ್ ಆಯ್ತು, ಇನ್ನೇನಾದ್ರೂ ಇದಾವಮ್ಮ ಬೇರೆ? ಫೇಸ್ಬುಕ್, ಯಾವ್ದು ಸೋಷಿಯಲ್ ಮೀಡಿಯಾ. ಫೈನಲ್ ಆಗಿ ಏನಿದು? ಸೋಷಿಯಲ್ ಮೀಡಿಯಾ. ಇನ್ಸ್ಟಾ, FB, ಆಮೇಲೆ ಯೂಟ್ಯೂಬ್ ರೀಲ್ಸ್. ಏನಿದು? ಯೂಟ್ಯೂಬ್ ರೀಲ್ಸ್, ಟ್ವಿಟ್ಟರ್, ಏನವಾ ಥ್ರೆಡ್ಸ್, ಸ್ನ್ಯಾಪ್ ಚಾಟ್. ಏನಿದು? ಸ್ನ್ಯಾಪ್ ಚಾಟ್ ಇದೆ. ಓಕೆನಾ? ಇಮಿಡಿಯೇಟ್ ಆಗಿ ಏನೋ ಫ್ರೆಂಡ್ಸ್ ಇದ್ದಾರೆ, ಇವರು ಸ್ಕೂಲಲ್ಲಿ ಶೇರ್ ಮಾಡ್ಕೊಂತೀರಿ ನಂಬರ್ಸ್ನ. ಯಾಕಂದ್ರೆ ನಮ್ಮಮ್ಮ ಏನೋ ಓದ್ಕೋಬೇಕು ಬರಿಬೇಕು ಅಂದ್ರೆ, ಅಸೈನ್ಮೆಂಟ್ ಬರಿಬೇಕು ಅಂದ್ರೆ ನಮ್ಮಮ್ಮ ಫೋನ್ ಕೊಡ್ತಾರೆ ನನಗೆ. ಯಾರು? ಈ ಅಮ್ಮ ಇದಾರಲ್ಲ, ಎಲ್ಲಾರ್ಗೂ ಫೋನ್ ಕೊಡ್ತಾರೆ. ಓಕೆ? ಸೊ ಇವ್ರು ಏನ್ ಮಾಡ್ಕೊಂತಾರೆ, ಇವರೊಂದು ಇದ್ರಲ್ಲೊಂದು ಅಕೌಂಟ್, ಇದ್ರಲ್ಲೊಂದು ಅಕೌಂಟ್, ಇದ್ರಲ್ಲೊಂದು ಮಿಸ್ ಆಗಿ ಇವ್ರ ಫ್ರೆಂಡ್ ಅಲ್ವಾ, ಇವ್ಳ ನಂಬರ್ನ ಸೇವ್ ಮಾಡಿದಾಗ ಈ ಎಲ್ಲಾ ಅಕೌಂಟ್ ಅಲ್ಲೂ ಇವಳು ಏನಾದ್ರೂ ಅಕೌಂಟ್ ಇದ್ರೆ ತೋರಿಸುತ್ತದು. ಏಯ್ ಸ್ನ್ಯಾಪ್ ಅಲ್ಲಿ ಅವಳಿದ್ದಾರೆ, ನೀನ್ ಫ್ರೆಂಡ್ ಮಾಡ್ಕೋ. FB ಅವ್ರ ಫ್ರೆಂಡ್. ನಿಮಗೆ ಗೊತ್ತಾ, ನಿಮ್ಮ ಒಂದು ಫೋನ್ ನಂಬರ್ ಸೇವ್ ಮಾಡ್ಕೊಳ್ಳಿ. ಅವ್ರದ್ದು ಇನ್ಸ್ಟಾ, ಅವ್ರದ್ದು ಫೇಸ್ಬುಕ್, ಅವ್ರದ್ದು ಯೂಟ್ಯೂಬ್ ಎಲ್ಲ ನಿಮ್ಗೆ ತೋರಿಸುತ್ತೆ. ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ, ಅವ್ರಿಗೆ ಫ್ರೆಂಡ್ ಆಗಿ, ಆಡ್ ಫ್ರೆಂಡ್ ಆಗಿ ಅಂತ ತೋರಿಸುತ್ತೆ ನಿಮ್ಮ ಗೂಗಲ್. ತೋರಿಸುತ್ತಾ ಇಲ್ವಾ? ನೋಡಿದ್ದೀರಾ ಅಲ್ವಾ ಆ ತರ? ಇವಾಗ ಕಲ್ಪನಾ ಮ್ಯಾಮ್ ಬಂದು ನಮ್ಮ ಶಾಲೆಗೆ ಒಂದು 3 ದಿನ ಆಗಿರ್ಬೋದು, ಅವ್ರದ್ದು ಆಲ್ರೆಡಿ ಫೇಸ್ಬುಕ್ ಅಲ್ಲಿ ಅವ್ರಿಗೆ ಆಡ್ ಫ್ರೆಂಡ್ ನಾನು ಕೊಟ್ಟಿದ್ದೆ ಅವ್ರಿಗೆ. ಅಂದ್ರೆ ಯೋಚನೆ ಮಾಡಿ, ಇಲ್ಲಿ ಯಾರೋ ಪೇರೆಂಟ್ ಬಂದಿರ್ತಾರೆ, ಎನ್ಕ್ವೈರಿ ಮಾಡ್ಕೊಂಡು ಹೋಗಿರ್ತಾರೆ, ಅವ್ರದ್ದು ನನಗೆ ಇಮಿಡಿಯೇಟ್ ಆಗಿ ಅಲ್ಲಿ ಫೇಸ್ಬುಕ್ ಅಲ್ಲಿ ಐಡಿ ತೋರಿಸುತ್ತೆ, ಇವ್ರನ್ನ ನೀವು ಆಡ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತು ಇವರು ಅಂತ. ಅರ್ಥ ಆಯ್ತಾ? ಸೊ ತೋರಿಸುತ್ತೆ. ಸುಮ್ಮನೆ ಮನಸ್ಸಿಗೆ ಕಾಣಿಸ್ತಾಳೆ, ಫ್ರೆಂಡ್ ಮಾಡ್ಕೊಳ್ಳೋಣ. ಓಕೆನಾ? ಸರಿ, ರಾಕೇಶ್ ಕಾಣಿಸ್ತಿದ್ದಾನೆ, ಫ್ರೆಂಡ್ ಮಾಡ್ಕೊಳ್ಳೋಣ. ರಾಮ್ ಚರಣ್ ಕಾಣಿಸ್ತಿದ್ದಾನೆ, ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ. ನಾವೇನ್ ಮಾಡ್ತೀವಿ, ಎಲ್ಲಾರು ಫ್ರೆಂಡ್ ಆಗ್ತೀವಿ. ಫ್ರೆಂಡ್ ಆದ್ಮೇಲೆ ಒಂದೇ ಹತ್ರ ಇರೋರಲ್ಲ ನಾವೆಲ್ಲ, ಸುಮ್ಮನೆ ಇರ್ತೀರಾ? ಈಗ ಒಂದು ಚೆನ್ನಾಗಿದೆ ಫೋನ್ ಸಿಸ್ಟಮ್ ಏನು ಅಂತ ಹೇಳಿದ್ರೆ, ಗ್ರೂಪ್ ಮಾಡ್ಕೊಂಡ್ರೆ ನಾವು ಅಂತ ಹೇಳಿದ್ರೆ ಗ್ರೂಪ್ ಕಾಲ್ಸ್ ಮಾಡ್ಕೋಬಹುದು. ಏನ್ ಮಾಡ್ಕೋಬಹುದು? ಗ್ರೂಪ್ ಕಾಲ್ಸ್ ಮಾಡಿದೀರಾ ಎಲ್ಲಾನು? ಯಾರಾದ್ರೂ ಗ್ರೂಪ್ ಕಾಲ್ಸ್? ಇವಾಗ ನಾವೇ ವಾಟ್ಸ್ಆಪ್ ಅಲ್ಲಿ ಒಂದೊಂದ್ಸತಿ ವಿಡಿಯೋ ಗ್ರೂಪ್ ಕಾಲ್ ಮಾಡ್ತಿರ್ತಾರೆ. ನಿಮ್ ಸಾವಿತ್ರಿ ನಾವು ಸುಮ್ಮನೆ ಓದ್ತಿರ್ತಾರೆ, ಎಲ್ಲರೂ ಕನೆಕ್ಟ್ ಆಗ್ಬಿಟ್ಟಿರ್ತೀರಿ, ಅವ್ರು ಡಿಸ್ಕನೆಕ್ಟ್. ಆ ತರ ನೀವೆಲ್ಲಾನು ಕೂಡ ಒಂದು ವಿಡಿಯೋ ಗ್ರೂಪ್ ಕಾಲ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾರ್ಮಲ್ ವಾಯ್ಸ್ ಕಾಲ್ ನ ಗ್ರೂಪ್ ಕಾಲ್ ಮಾಡ್ಕೋಬಹುದು, ಕಾನ್ಫರೆನ್ಸ್. ಈ ಗ್ರೂಪ್ ಕಾಲ್ ಅಲ್ಲಿ ನಾವೇನ್ ಮಾತಾಡ್ತೀವಿ, ಇವಾಗ ಮನಸ್ಸು ಇದಾಳಪ್ಪ, ರಕಿ ಅಣ್ಣ ಅಂತಾನೆ ಮಾತಾಡ್ತಿರ್ತಾರೆ. ರಾಮ್ ಚರಣ್ ಹೇಳ್ತಾನೆ, ಮನಸ್ಸು ನಿನ್ನ ಅಣ್ಣ ಅಂತ ಕರ್ಬಿಟ್ಟು, ನಾನ್ ಅವಳ ಹತ್ರ ಮಾತಾಡ್ಕೊಂತೀನಿ ಬಿಡೋ, ನಾನ್ ಇನ್ ಮುಂದಕ್ಕೆ ಕಂಟಿನ್ಯೂ ಮಾಡ್ತೀನಿ ಅವಳ ಹತ್ರ ಮಾತಾಡೋದನ್ನ, ನೀನ್ ಯಾಕೆ ಹೊರಟ ಬರ್ತೀಯಾ ಅಂತ ಕೇಳ್ತಾನೆ. ಸೊ ಅವಾಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವ್ರು ಹೇಳ್ತಾನೆ ರಾಕೇಶ್ಗೆ, ರಾಮ್ ಚರಣ್ ಹೇಳ್ತಾನೆ, ರಾಕಿ ನೀನ್ ಆಲ್ರೆಡಿ ಸೋಹನಾಗೆ ಫ್ರೆಂಡ್ ಅಲ್ವಾ, ನೀನ್ ಸೋಹನಾಗೆ ಫ್ರೆಂಡ್ ಅಲ್ವಾ, ನೀನ್ ಬೇರೆ ತರನೇ ಅಲ್ವಾ. ಸೊ ಹಂಗಾಗಿ ಏನು ಅಂತ ಹೇಳಿದ್ರೆ, ನಾ ಮನಸ್ವಿ ಫ್ರೀ ಆಗಿರೋ ಬಿಡು, ನಾನ್ ಮಾತಾಡ್ಕೋತೀನಿ ಅಂತ ಹೇಳ್ತಾನೆ. ಈ ಫೋನ್ಸ್ ಇವೆಲ್ಲ ಇಂಟರ್ ಕನೆಕ್ಟ್ ಆಗಿರೋದು, ನೀವು ಕಾನ್ಫರೆನ್ಸ್ ಕಾಲ್ ಅಲ್ಲಿ ಮಾತಾಡ್ತಾ ಇರೋ ಮಿಸ್ ಆಗಿ ಅಮ್ಮನ ಕನೆಕ್ಟ್ ಆಗೋಯ್ತು ಫೋನ್. ಯಾರಿಗೆ ಕನೆಕ್ಟ್ ಆಯ್ತು? ಅಮ್ಮಗೆ ಕನೆಕ್ಟ್ ಆಯ್ತು. ಈ ಅಮ್ಮ ಏನ್ ಮಾಡ್ತಾರೆ, ಛತ್ರಿ ತಲೆ ಮೇಲೆ ಅಲ್ಲ, ತಲೆ ಒಳಗಡೆ ಛತ್ರಿ. ನೀವು ಮಾತಾಡಿರೋದನ್ನೆಲ್ಲ ಸೈಲೆಂಟ್ ಆಗಿ ಇಂಟರಪ್ಟ್ ಆಗ್ತೀರಾ ಕೇಳಿಸ್ಕೊಂಡು ರೆಕಾರ್ಡ್ ಮಾಡ್ಕೊಂತಾರೆ. ನೀವು ಮಾತಾಡಿರೋದನ್ನ ಏನ್ ಮಾಡ್ತಾರೆ, ರೆಕಾರ್ಡ್ ಏನ್ ಮಾಡ್ಕೊಂತಾರೆ, ರೆಕಾರ್ಡ್ ಮಾಡ್ಕೊಂತಾರೆ. ಈಗ ನೀವೆಲ್ಲ ತಮಾಷೆಗೆ ಮಾತಾಡಿದ್ರೆ ಎಲ್ಲ ಈ ಅಮ್ಮ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಈ ರೆಕಾರ್ಡ್ ಅನ್ನ ನನಗೆ ಕೋಪ ಬರುತ್ತೆ, ಸೋನಾ ನೀವು ಅಪ್ಪನ್ ಕಳಿಸ್ತೀನಿರೋ, ಸೋನಾ ಏನಾಗ್ತಾಳೆ, ಗಾಬ್ರಿ. ಮನಸ್ಸಿ ನಿಮ್ಮಮ್ಮನ್ ಕಳಿಸ್ಲಾ, ಎಲ್ಲಿ ನಿಮ್ಮ ಅಣ್ಣ ಇದ್ದಾನೆ, ಕರ್ಕೊಂಬರ ನಾಳೆ ಅವ್ನಿಗೆ ಮಾಡ್ತೀನಿ ಸರಿಯಾಗಿ. ಅವನೇ ಅವನು, ಇವರೆಲ್ಲ ನಮ್ಗೆ ಗೊತ್ತಿರೋರು, ಇನ್ನೊಬ್ಬ ಯಾವನು ಈಚೆ ಬಂದಿದ್ದಾನೆ ಗ್ರೂಪ್ ಕಾಲ್ ಒಳಗಡೆ ಅಂತ ಈ
ಈ ರೆಕಾರ್ಡ್ ಏನ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇದನ್ನೇನಾದ್ರೂ ಮಿಸ್ ಆಗಿ ನಿಮ್ಮ ಅಪ್ಪ ಅಮ್ಮನಿಗೆ ಕೊಟ್ರೆ ನಿಮ್ಮ ಫ್ಯಾಮಿಲಿ ನಿಮ್ ವಿಶ್ಗೆ ಅಡ್ಡ ಬರ್ತದೆ. ಎಸ್. ನೀವು ಸಣ್ಣದಾಗಿ ಮಾಡಿದ ಮಿಸ್ಟೇಕು, ನೀವು ಸಣ್ಣದಾಗಿ ಮಾಡಿರೋ ತಪ್ಪು ನಿಮ್ಮನ್ನ 10th ಲಾಸ್ಟ್ ಮಾಡಿ ಮನೇಲಿ ಕೂರಿಸುತ್ತೆ. ಬೇಡ, 10th ಅಲ್ಲೇ ಇಷ್ಟೆಲ್ಲ ಆಟ ಆಡ್ತಾ ಇರೋ ನನ್ನ ಮಕ್ಕಳು ಫ್ಯೂಚರ್ ಅಲ್ಲಿ ಕಾಲೇಜ್ ಹೋಗಿ ಇನ್ನೇನ್ ನನ್ನ ತಲೆಗೆ ತಂದ್ಬಿಡ್ತಾರೋ ಮನೇಲಿ ಬಿದ್ದಿರ್ಲಿ ಅಂತ ಮನೆ ಕೂರಿಸ್ತಾರೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ವ್ಯಾನಿಲ್ಲಾ ಅಂತ ಹೇಳಿದ್ರೇನೆ ಅವರಪ್ಪ ಅಷ್ಟು ಗಲಾಟೆ ಮಾಡಿದವರು. ಇವಾಗ ಸೋಹನನೇ ಎಕ್ಸಾಂಪಲ್ ತಗೊಂಡಿರೋದು. ವ್ಯಾನಿಲ್ಲಾ ಅಂತ ಅಷ್ಟು ಇದ್ ಮಾಡಿರೋದು. ಸೊ ಈ ತರದ್ ಏನಾದ್ರೂ ತಪ್ಪು ಬೈ ಮಿಸ್ ಮಾಡಿದ್ರೆ ಅವರಪ್ಪ ಏನ್ ಮಾಡ್ಬೋದು? ಅರ್ಧ ವರ್ಷದಲ್ಲೇ ಸ್ಕೂಲ್ ಬಿಡಿಸಿ ಮನೇಲಿ ಕೂರಿಸ್ತಾರೆ. ಏನ್ ಮಾಡ್ತಾರೆ? ಮನೇಲಿ ಕೂರಿಸ್ತಾರೆ. ನೀನ್ ಓದಿದ ಬಾಕ್ ಅದೇನ್ ಬೇಡ, ನನ್ನ ಹತ್ರ ಆಲ್ರೆಡಿ ಸ್ವಲ್ಪ ಎಲ್ಲ ನಾನು ಮಾಡಿಟ್ಟಿದ್ದೀನಿ, 2 ವರ್ಷ ಮನೇಲಿ ಬಿದ್ದಿರೋ ಪಾತ್ರೆ ತೊಡ್ಕೊಂಡು ಮದ್ವೆ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾರೆ. ನಿನ್ ವಿಷಯ ಏನಾಯ್ತು? ಹೋಯ್ತು. ಅರ್ಥ ಆಯ್ತಾ? ನಾಶ. ಏನಾಯ್ತು? ನಾಶ. ನಾಶ. ಫ್ರೆಂಡ್ಸ್ ಇಂದ ಏನಾಯ್ತು? ನಾಶ. ನಿಮ್ಮ ಡಿಸೈರ್ ಏನಾಯ್ತು? ನಿಮ್ ವಿಷಯ ಏನಾಯ್ತು? ನಾಶ ಆಗೋಯ್ತು. ಏನಾಯ್ತು? ನಾಶ. ಸೊ ಇನ್ನು ಮುಂದಕ್ಕೆ ಇವತ್ತು ನೀವು ಇಲ್ಲಿ ಕೂತಿದ್ದೀರಾ ಅಲ್ವಾ, ಫಸ್ಟ್ ಹೋಗಿ ಮನೇಲಿ ನಿಮ್ಮ ಇನ್ಸ್ಟಾ ಐಡಿಸ್ ಇದ್ರೆ ಡಿಲೀಟ್ ಮಾಡಿ ಈ ವರ್ಷ. ನಿಮ್ಮ ಸ್ನ್ಯಾಪ್ಚಾಟ್ ಐಡಿಸ್ ಇತ್ತು ಅಂತ ಹೇಳಿದ್ರೆ ಡಿಲೀಟ್ ಮಾಡಿ. ನಿಮ್ಮ ಥ್ರೆಡ್ಸ್ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಡಿಲೀಟ್ ಮಾಡಿ. ನಿಮ್ಗೆ ಏನಾದ್ರೂ ಒಂದು FB ಅಕೌಂಟ್ ಇತ್ತು ಅಂದ್ರೆ ಡಿಲೀಟ್ ಮಾಡಿ. ಇನ್ನೊಂದು, ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನಾನ್ ಯಾಕೆ ಇರಬಾರ್ದು? ಅವಳು ಹಾಳಾಗೋಗ್ಲಿ, ನೀನ್ ಯಾಕೆ ಹಾಳಾಗ್ತೀಯ? ಅವ್ನ್ ಹಾಳಾಗೋಗ್ಲಿ, ನೀನ್ ಯಾಕೆ ಹಾಳಾಗ್ತೀಯ? ನೀನೇನೋ ಮಾಡ್ಬೇಕು ಅಂತಿದ್ಯಾ ಅಲ್ವಾ? ನೀ ಕಂಡವ್ರ ಮನೆ ಪಾತ್ರೆ ತಿಕ್ಕಕ್ ಇಷ್ಟ ಇಲ್ಲ ಅಲ್ವಾ? ಕಂಡವ್ರ ಕಾರ್ಗೆ ಡ್ರೈವರ್ ಆಗಕ್ ಇಷ್ಟ ಇಲ್ಲ ಅಲ್ವಾ? ರೋಡಲ್ಲಿ ತರಕಾರಿ ಮಾಡಕ್ ಇಷ್ಟ ಇಲ್ಲ ಅಲ್ವಾ? ಸೊ ನೀನ್ ಡಿಲೀಟ್ ಮಾಡು, ಬೇರೆಯವ್ರು ಏನಾದ್ರೂ ಮಾಡ್ಕೊಳ್ಳಿ. ನಿನಗೆ ನೀನ್ ಡಿಸಿಷನ್ ತಗೋ. ಫಸ್ಟ್ ಇವತ್ತು ಹೋಮ್ವರ್ಕ್ ಏನು, ಮನೆಗೆ ಹೋಗಿ ಇನ್ ಕೇಸ್ ಈ ತರದ್ ಏನಾದ್ರು ಆಪ್ಸ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಮೊಬೈಲ್ ನ ಒಳ್ಳೇದಕ್ಕೆ ಮಾತ್ರ, ಓದೋದಕ್ಕೆ ಮಾತ್ರ ಬಳಸಿ. ಈ ತರ ಆಪ್ಸ್ ಏನಾದ್ರು ನಿಮ್ಗೆ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಅದನ್ನ ಏನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ಬೇಕು? ಡಿಲೀಟ್ ಮಾಡ್ತೀರಾ? ಸೊ 1 2 3 ಸ್ಟಾರ್ಟ್. ಯಾರ್ಯಾರು ಡಿಲೀಟ್ ಮಾಡ್ತೀರಾ? ಕೈ ಎತ್ತಿ. ಕೈ ಎತ್ತಲ್ವಾ? ಡಿಲೀಟ್ ಮಾಡಲ್ಲ? ಏನೂ ಇಲ್ಲ. ವೆರಿ ಗುಡ್. ಕ್ಲಾಪ್. ಫಸ್ಟ್ ಅದನ್ನೆಲ್ಲ ಏನ್ ಮಾಡ್ತೀವಿ ನೋಡಿ. ಇಷ್ಟು ಜನ 18 ವರ್ಷ ಆಗಿಲ್ಲ, ಸಾಕ್ಷಿ ಇಷ್ಟು ಜನಕ್ಕೂ ಐಡಿಸ್ ಇದೆ. ಅರ್ಥ ಆಯ್ತಾ? ಫಸ್ಟ್ ಹೋಗಿ ಏನ್ ಮಾಡ್ತೀರಾ? ಇವತ್ತೆಲ್ಲ ಡಿಲೀಟ್ ಮಾಡ್ತೀರಾ. ಗೊತ್ತಿರೋರೋ ಗೊತ್ತಿಲ್ವೋ, ರಿಲೇಟಿವ್ಸ್ ಫ್ರೆಂಡ್ಸ್ ಸೋಷಿಯಲ್ ಸೊಸೈಟಿ ಇರೋ ಜನನೇ. ಸುಮ್ಮನೆ ನೀವು ಒಂದು ಪೋಸ್ಟ್ ಹಾಕಿದ್ರಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ Reaction. ಕಾಮೆಂಟ್ ಕೊಡೋದು, ನಿಮ್ ಜೊತೆ ಚಾಟ್ ಮಾಡಕ್ ಶುರು ಮಾಡ್ತಾರೆ. ಬೇಕಾ ನಮ್ಗೆ? ಅವತ್ತೇ ಹೇಳಿದೆ, ದಿಸ್ ಇಸ್ ಕಾಲ್ಡ್ ಡಿಸ್ಟ್ರಾಕ್ಷನ್. ಈ ಏಜ್ ಅಲ್ಲಿ ಯಾರೋ ಒಬ್ರು ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದ್ರೆ ಸಾಕು, ಫೆದರ್ಸ್ ಬಂದಿರೋ ಬರ್ಡ್ ತರ, ವೈಟ್ ಕಲರ್ ಫೆದರ್ಸ್ ಬಂದಿ ಬರ್ಡ್ ತರ ಆಕಾಶದಲ್ಲಿ ಆಡ್ತಾ ಇರ್ತೀವಿ, ಯಾರಾದ್ರೂ ನೀವು ಚೆನ್ನಾಗಿದೆ ಅಂದ್ರೆ ಸಾಕು. ದಿಸ್ ಟೈಪ್ ಆಫ್ ಡಿಸ್ಟ್ರಾಕ್ಷನ್ಸ್ ಒಂದು ಸತಿ ಯೋಚನೆ ಮಾಡಿ. ಇದೇ ತರ ನಿಮ್ಮ ಹತ್ರ ಈ ತರ ಎಲ್ಲ ಗ್ರೂಪ್ ಕಾಲ್ ಇತ್ತು, ನೀವು ನಿಜವಾಗ್ಲೇ ಕಾಲ್ ಮಾಡ್ಕೊಂಡಿದ್ರಿ, ನಾನ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದೀನಿ, ನಿಮ್ಮ ಅಪ್ಪ ಅಮ್ಮ ಬಂದಾಗ ನಾನು ಅದನ್ನ ಕೊಟ್ಟೆ ಅಂತ ಹೇಳಿದ್ರೆ ನೀವೆಲ್ಲಕ್ಕೆ ಬಂದು ನಿಂತ್ಕೋತೀರ ಅಂತ? ರೋಡ್. ಬೇಕಾ ನಮ್ಗೆ? ಇದೇ ಹೇಳೋದು. ಏನು ಕೆಟ್ಟದಾಗುತ್ತೆ ಅವಾಗ ಭಯಕ್ಕೋ ಏನಕ್ಕೋ ಏನೋ ಮಾಡ್ಕೊಳಕ್ ಹೋಗಿ ಏನೇನೋ ಆಗುತ್ತೆ. ಬೇಕಾ ನಮ್ಗೆ? No. ನಾವು ಹುಟ್ಟಿದೀವಿ, ಹ್ಯಾಪಿಯಾಗಿ ನಾವು ಲೈಫ್ ಲೀಡ್ ಮಾಡ್ಬೇಕೆ ಹೊರತು ಯಾರಿಗೂ ಹೆದರ್ಕೊಂಡು ಬದುಕ್ಬೇಕಾ? ಹೇಳಿ. ಇವಾಗ ನಾನೇ ಎದುರಿಸ್ಬೋದು, ಸೋಹನ ನಿಮ್ ರೆಕಾರ್ಡ್ ನಾನು ಒಪ್ಕೊಂಡ್ ಕೊಡ್ತೀನಿ ಅಂತ. ಹಂಗೆ ಎದುರ್ಕೊಂಡು ಬದುಕಕ್ಕೆ ಇಷ್ಟನಾ ನಿಮ್ಗೆ? ಇಲ್ಲ. ಯಾವತ್ ನಾವು ಕರೆಕ್ಟ್ ಆಗಿರ್ತೀರಿ ನಾವು ಯಾರು ಹೆದರ್ಕೊಳ್ಳಲ್ಲ. ಯಾವತ್ ನಾವು ತಪ್ಪು ಮಾಡಲ್ಲ ನಾವು ಹೆದರ್ಕೊಳ್ಳಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಎಷ್ಟು ಜನಕ್ಕೆ ಅರ್ಥ ಆಯ್ತು ನಾನು ಹೇಳಿದ್ದು? ಎಸ್. ನೆಕ್ಸ್ಟ್ ಸೊಸೈಟಿ ಇದೇ ಹೇಳಿದ್ದು. ಯಾರಾದ್ರೂ ಹೋಗ್ಲಿದ್ರೆ ಅಕ್ಸೆಪ್ಟ್ ಮಾಡಬೇಡಿ. ವೆದರ್ ಅವ್ರು ಕರೆಕ್ಟ್ ಆಗಿ ಹೋಗ್ಬಿಡ್ತಿದಾರಾ ರಾಂಗ್ ಆಗಿ ಹೋಗ್ಬಿಡ್ತಿದಾರಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನಿನ್ನ ಹತ್ರ ಬೇರೆಯವ್ರದ್ದು ಒಂದು ಅಸೈನ್ಮೆಂಟ್ ಬರ್ಸ್ಕೊಳಕ್ಕೋಸ್ಕರ ನಿನ್ನ ಹತ್ರ ನೈಸ್ ಆಗಿ ಮಾತಾಡೋ ಅಂತ ಯಾವುದೇ ಫ್ರೆಂಡ್ ಆಗಿರ್ಬೋದು, ನಿನ್ ಎನಿಮಿ. ನಿನ್ ಟೀಚರ್ ಬಂದು ಬರ್ಕೊಟ್ಬಿಡಮ್ಮ ಅವ್ನು ಬರೀತಾ ಇಲ್ಲ ಅಂತ ಹೇಳಿದ್ರೆ, ಮ್ಯಾಮ್ ಸಾರಿ, ನಾನು ನಂದು ಒಪ್ಕೋಬೇಕು, ನಮ್ಮಮ್ಮ ನನ್ ಫೀಸ್ ಕಟ್ಟಿರೋದು ಈ ಕಾರಣಕ್ಕೆ ಮ್ಯಾಮ್, ಸಾರಿ ಐ ಕಾಂಟ್ ಅಂತ ನೋ ಹೇಳೋದನ್ನ ಕಲಿಬೇಕು. ಸಮ್ ಟೈಮ್ಸ್ ಎಸ್, ಸಮ್ ಟೈಮ್ಸ್ ನೋ. ಅರ್ಥ ಆಯ್ತಾ ಹೇಳಿದ್ದು?
ಹೇಳ್ತೀರಾ ಎಸ್ ಮ್ಯಾಮ್. ಮುಂದಕ್ಕೆ. ಸೊ ಈಗ ಈ ವೀಕ್ನೆಸ್ ನ ಏನ್ ಮಾಡೋದು, ಇವನ್ನೆಲ್ಲ ಸುಟ್ಟಾಕ್ಬೇಕು. ಮನೆಗೆ ಹೋಗಿದ ತಕ್ಷಣ ಏನ್ ಮಾಡ್ಬೇಕು, ಡಿಲೀಟ್ ಮಾಡಿ ಸಾಕ್ಬೇಕು. ಡಿಲೀಟ್ ಮಾಡ್ಬಿಟ್ಟು ನನ್ನ 10th ಎಕ್ಸಾಮ್ ಮುಗಿಯೋವರೆಗೂ, ನನ್ನ ರಿಸಲ್ಟ್ ಬರೋವರೆಗೂ ಇಂಥವು ಯಾವುದು ನಾನು ನೋಡಲ್ಲ ಅಂತ, ಇದು ನಿಮ್ಮ ವೀಕ್ನೆಸ್ ಆಗಿರೋದ್ರಿಂದ ನಾನು ನೋಡಲ್ಲ ಅಂತ ಎಲ್ಲ ಡಿಲೀಟ್ ಮಾಡಿ ಬಿಸಾಕ್ಬೇಕು. ರೈಟ್? ಇಸ್ ದೇರ್ ಎನಿ ಡೌಟ್ ಇನ್ ದಿಸ್? ಯಾರಿಗೆ ಏನ್ ಇಷ್ಟ ಆಯ್ತು ಇದರಲ್ಲಿ? ಗುಡ್ ವಿಶಸ್. ವೀಕ್ನೆಸ್ ನ ಬಿಟ್ಬಿಟ್ಟು ಗುಡ್ ವಿಶಸ್ ಕಡೆ ಹೋಗ್ಬೇಕು. ಆ ವಿಶಸ್ ನಮ್ಗೆ ಆಗ್ಬೇಕು ಅಂತ ಥಿಂಕ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.